We have started with the topic of bibliology or study of the Bible. ನಾವು ಸತ್ಯವೇದದ ಕುರಿತಾದಂತ ಅಧ್ಯಯನವನ್ನ ನಾವು ಈಗಾಗಲೇ ಮಾಡಿ ಮುಗಿಸಿದೆವು. For anyone maybe joined today, the first I want to summarize what we are studying just for a few minutes. ಹೊಸದಾಗಿ ಯಾರಾದರೂ ಇಂದಿನ ಅಧ್ಯಯನಕ್ಕೆ ಕೂಡಿ ಬಂದಿರುವುದಾದರೆ ಅವರ ಅನುಕೂಲಕ್ಕಾಗಿ ನಾವು ಇಲ್ಲಿಯವರೆಗೆ ಏನು ಅಧ್ಯಯನ ಮಾಡಿದ್ದೇವೆ ಎಂಬುದನ್ನು ಒಂದು ಚಿಕ್ಕ ಸಾರಾಂಶವಾಗಿ ನಿಮಗೆ ತಿಳಿಸುತ್ತೇನೆ. In the Word of God, there are at least 10 major topics that every believer need to study. ದೇವರ ವಾಕ್ಯದಲ್ಲಿ ಮೂಲಭೂತವಾಗಿ 10 ವಿವಿಧ ವಿಷಯಗಳಿವೆ. ಅದನ್ನ ಎಲ್ಲಾ ವಿಶ್ವಾಸಿಗಳು ಕಲಿಯಬೇಕಾದಂತಹ ವಿಷಯಗಳು. For that to happen, every local assembly need to be a Bible school. ಆ ರೀತಿ ಎಲ್ಲಾ ವಿಶ್ವಾಸಿಗಳು ಕಲಿಯಬೇಕಾದರೆ ಅದಕ್ಕಾಗಿ ಪ್ರತಿಯೊಂದು ಸ್ಥಳೀಯ ಸಭೆಯು ಒಂದು ಸತ್ಯವೇದ ಶಾಲೆಯಾಗಬೇಕು. Now for that the elders need to know and teach, and the believers should have a hunger to study the word of God. ಆ ರೀತಿ ಆಗಬೇಕಾದರೆ ಸಭೆಯ ನಾಯಕರು ಮತ್ತು ಹಿರಿಯರು ದೇವರ ವಾಕ್ಯವನ್ನ ತಿಳಿದಿರಬೇಕಾಗುತ್ತದೆ, ಗೊತ್ತಿರಬೇಕಾಗುತ್ತದೆ ಮತ್ತು ವಿಶ್ವಾಸಿಗಳಿಗೆ ಆ ವಾಕ್ಯವನ್ನ ಕಲಿಯುವ ಹಸಿವು ಇರಬೇಕಾಗುತ್ತದೆ. We study about the Bible. ನಾವು ಸತ್ಯವೇದದ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. Why we started with bibliology, study about the Bible? ಯಾಕೆ ನಾವು ಸತ್ಯವೇದದ ಕುರಿತಾದ ಅಧ್ಯಯನದ ಮೂಲಕ ನಮ್ಮ ಈ ಅಧ್ಯಯನವನ್ನು ಪ್ರಾರಂಭಿಸಿದೆವು? Why we didn't start with God? ಯಾಕೆ ನಾವು ದೇವರ ಕುರಿತಾದ ಅಧ್ಯಯನದಿಂದ ನಾವು ಪ್ರಾರಂಭಿಸಲಿಲ್ಲ? Because if we did not have the Bible, you wouldn't know about God. ಯಾಕೆಂದರೆ ನಮ್ಮ ಕೈಯಲ್ಲಿ ಸತ್ಯವೇದ ಇಲ್ಲದೆ ಹೋಗಿದ್ದರೆ ದೇವರ ಕುರಿತಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಆಗುತ್ತಿರಲಿಲ್ಲ. So it's good to have a very basic good understanding about what is Bible, how did we get it, and all that main important facts about the word of God. ಆದ್ದರಿಂದಲೇ ನಾವು ದೇವರ ವಾಕ್ಯ ಅಥವಾ ಸತ್ಯವೇದದ ಕುರಿತಾಗಿ ಅಧ್ಯಯನ ಮಾಡಬೇಕು. ಎಲ್ಲಿಂದ ಬಂತು, ಯಾರ ಮೂಲಕ ಅದು ಬರೆಯಲ್ಪಟ್ಟಿತು, ಈ ಎಲ್ಲಾ ವಿಷಯಗಳನ್ನು ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕು. We started studying about God, the triune God, Father, Son and the Holy Spirit. ನಾವು ತ್ರಯೇಕ ದೇವರ ಕುರಿತಾಗಿ, ತಂದೆಯಾದ ದೇವರು, ಮಗನಾದ ದೇವರು ಮತ್ತು ಪರಿಶುದ್ಧಾತ್ಮನ ಕುರಿತಾಗಿ ನಾವು ಅಧ್ಯಯನವನ್ನು ಪ್ರಾರಂಭಿಸಿದೆವು. Why a clear understanding on this topic is necessary? Because a lot of other religious people like Muslims and all, those friends misunderstand when we say Jesus is the Son of God. ಯಾಕೆಂದರೆ ಈ ತ್ರಯೇಕತ್ವದ ಕುರಿತಾಗಿ ನಮ್ಮೆಲ್ಲರಿಗೂ ಸ್ಪಷ್ಟವಾದ ತಿಳುವಳಿಕೆ ಇರಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ನಮ್ಮ ಇತರ ಧರ್ಮೀಯ ಸ್ನೇಹಿತರನ್ನ ನಾವು ನೋಡುವಾಗ, ಮುಸ್ಲಿಂ ಸ್ನೇಹಿತರು, ಈ ರೀತಿ ಅನೇಕರು ಹೇಗೆ ಯೇಸು ಕ್ರಿಸ್ತನು ದೇವರ ಮಗನಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಪ್ರಶ್ನಿಸುತ್ತಾರೆ. So we also are going to study about Christology, study about Jesus Christ, Lord willing, from next week onwards. ದೇವರ ಚಿತ್ತ ಇರುವುದಾದರೆ ನಾವು ಮುಂದಿನ ವಾರದಿಂದ ಕ್ರಿಸ್ತನ ಕುರಿತಾದ ಅಧ್ಯಯನವನ್ನು ನಾವು ಪ್ರಾರಂಭಿಸುತ್ತೇವೆ. Then we will study about pneumatology, study about the Holy Spirit. ನಂತರ ನಾವು ನ್ಯೂಮಟಾಲಜಿ ಅಂದರೆ ಪವಿತ್ರಾತ್ಮನ ಕುರಿತಾದ ಅಧ್ಯಯನವನ್ನು ಮಾಡುತ್ತೇವೆ. We also study about angels, angelology. ನಾವು ದೇವದೂತರ ಕುರಿತಾದಂತಹ ಅಧ್ಯಯನವನ್ನ ಅಥವಾ ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡುತ್ತೇವೆ. Anthropology, study about man. ಮಾನವ ಶಾಸ್ತ್ರವನ್ನು ಕೂಡ ನಾವು ಅಧ್ಯಯನ ಮಾಡುತ್ತೇವೆ. Hamartiology, study about sin. What is it? Where did it start? What is the consequence of it? What's the remedy of it? All that we are going to look at. ನಾವು ಹಮಾರ್ಟಿಯಾಲಜಿ ಎಂಬುದಾಗಿ ಹೇಳುವಾಗ ಪಾಪದ ಕುರಿತಾದ ಅಧ್ಯಯನವನ್ನು ನಾವು ಮಾಡುತ್ತೇವೆ. ಪಾಪವೆಂದರೇನು, ಅದು ಎಲ್ಲಿಂದ ಪ್ರಾರಂಭವಾಯಿತು, ಅದಕ್ಕೆ ಇರುವಂತಹ ಆ ಒಂದು ಫಲ ಅಥವಾ ಪ್ರತಿಫಲ ಏನಾಗಿದೆ, ಅಥವಾ ಅದಕ್ಕೆ ನಾವು ಹೊಂದಿಕೊಳ್ಳುವಂತಹ ಪರಿಹಾರ ಹೇಗೆ ಎಂಬ ವಿಷಯವನ್ನ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತೇವೆ. Soteriology, study about salvation. ಸೊಟೀರಿಯಾಲಜಿ ಎಂಬುದಾಗಿ ಹೇಳುವಾಗ ರಕ್ಷಣೆಯ ಶಾಸ್ತ್ರ. Ecclesiology, study about the church. ಎಕ್ಲಿಸಿಯಾಲಜಿ ಎಂಬುದಾಗಿ ಹೇಳುವಾಗ ಸಭೆಯ ಕುರಿತಾದಂತ ಅಧ್ಯಯನ. Finally, eschatology, what is going to happen, things to come. ಎಸ್ಕಿಟಾಲಜಿ ಎಂಬುದಾಗಿ ಹೇಳುವಾಗ ಅಂತ್ಯಗತಿ ಶಾಸ್ತ್ರ ಅಥವಾ ಭವಿಷ್ಯದಲ್ಲಿ ಏನು ಸಂಭವಿಸುತ್ತದೆ ಎಂಬುದಾಗಿ ಅಧ್ಯಯನ ಮಾಡುತ್ತೇವೆ. Now each believer need to ask the question, why do I want to study all these topics? Why is it important? ಪ್ರತಿಯೊಬ್ಬ ವಿಶ್ವಾಸಿಗಳು ತಮಗೆ ಈ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕು, ಏನೆಂದರೆ ನಾನು ಈ ವಿಷಯಗಳನ್ನ ಏಕೆ ಅಧ್ಯಯನ ಮಾಡಬೇಕು?
If I go Sunday to the church and break bread and hear a message, is that not enough? ನಾನು ಭಾನುವಾರ ಚರ್ಚ್ಗೆ ಹೋಗಿ ಸಭೆಗೆ ಹೋಗಿ ರೊಟ್ಟಿ ಮೇಜಿನಲ್ಲಿ ಪಾಲು ತೆಗೆದುಕೊಂಡು ಮನೆಗೆ ಬರುವುದಾದರೆ ಅಷ್ಟು ಸಾಕಲ್ಲವ ಎಂಬುದಾಗಿ ಪ್ರಶ್ನೆ ಕೇಳಬಹುದು. Not at all. ಇಲ್ಲವೇ ಇಲ್ಲ. The Lord wants you and I to grow in the grace and knowledge of the Lord. Would you please repeat it, uncle? As Peter explains in the last verse of his second epistle, all God's people need to grow in the grace and knowledge of the Lord. ಪೇತ್ರನು ತನ್ನ ಎರಡನೆಯ ಪತ್ರಿಕೆಯ ಕೊನೆಯ ಅಧ್ಯಾಯಗಳಲ್ಲಿ ಬರೆಯುತ್ತಾನೆ ಏನೆಂದರೆ ದೇವರ ಜನರು ದೇವರ ವಾಕ್ಯದಲ್ಲಿ ಅಧ್ಯಯನ ಮಾಡಬೇಕು ಎಂಬುದಾಗಿ ಬರೆಯುತ್ತಾನೆ. ಅಷ್ಟು ಮಾತ್ರವಲ್ಲ, ದೇವರು ಕೂಡ ನಾವು ಆತನ ವಾಕ್ಯವನ್ನ ಆಳವಾಗಿ ಅಧ್ಯಯನ ಮಾಡಬೇಕೆಂಬುದಾಗಿ ಬಯಸುತ್ತಾನೆ. I can quickly give you 7 reasons why this study is important. ನಾನು ನಿಮಗೆ ಬೇಗ 7 ಕಾರಣಗಳನ್ನು ಕೊಡುತ್ತೇನೆ ಯಾಕೆ ನಾವು ಈ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ. Number 1, to better understand the doctrine and message of the Bible. ಮೊದಲನೆಯ ಕಾರಣ ಸತ್ಯವೇದದ ಸಂದೇಶವನ್ನ ಮತ್ತು ಅದರ ಆ ಒಂದು ಸಿದ್ಧಾಂತಗಳನ್ನ ಸರಿಯಾಗಿ ಬೋಧನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಾಗಿ. Number 2, ಎರಡನೇದು the systematic and progressive revelation of the Bible. ಯಾಕೆಂದರೆ ಸತ್ಯವೇದವು ಅದು ಒಂದು ಕ್ರಮಬದ್ಧವಾದಂತಹ ಮತ್ತು ಮುಂದುವರಿದಂತಹ ದೇವರ ಪ್ರಕಟಣೆಯಾಗಿದೆ. When you read Old Testament and New Testament, we see so many differences. Why? ನಾವು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ನೋಡುವಾಗ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. ಯಾಕೆ? Thirdly, it helps us to express the meaning and message of Christianity. When somebody asks, Peter also says, always be ready to give an answer for your faith. ಯಾಕೆ ಮೂರನೆಯ ಕಾರಣ ಯಾಕೆ ನಾವು ದೇವರ ವಾಕ್ಯನ ಅಧ್ಯಯನ ಮಾಡಬೇಕೆಂದರೆ ನಮ್ಮ ನಂಬಿಕೆಯ ಕುರಿತಾಗಿ ಪ್ರಶ್ನೆ ಕೇಳುವವರಿಗೆ ಯಾವಾಗಲೂ ಸಿದ್ಧರಾಗಿದ್ದು ನಾವು ನಮ್ಮ ನಂಬಿಕೆಯ ಕುರಿತಾಗಿ ಮತ್ತು ದೇವರ ಸಂದೇಶವನ್ನ ತಿಳಿಸಲಿಕ್ಕೆ ಸಿದ್ಧರಾಗಿರುವ ಹಾಗೆ ಪೇತ್ರನು ಹೇಳುವ ಪ್ರಕಾರ ಯಾವಾಗಲೂ ನೀವು ದೇವರ ವಾಕ್ಯವನ್ನ ಹೇಳಲಿಕ್ಕೆ ಸಿದ್ಧರಾಗಿರಿ ಎಂದ ಹಾಗೆ ಅದು ನಮಗೆ ಸಹಾಯವಾಗುತ್ತದೆ. Number 4, ನಾಲ್ಕನೇದು, knowing the word of God, these topics are basis for Christian living. ಕ್ರಿಸ್ತೀಯ ಜೀವಿತಕ್ಕೆ ದೇವರ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವುದು ಅದೇ ಪ್ರಾಮುಖ್ಯವಾದದ್ದಾಗಿದೆ. Number 5, ಐದನೇದಾಗಿ, it helps us in communicating and defending the truth. ಅದು ನಾವು ಸರಿಯಾಗಿ ಇತರರೊಟ್ಟಿಗೆ ಸಂಭಾಷಣೆ ಮಾಡಲಿಕ್ಕಾಗಲಿ ಮತ್ತು ನಮ್ಮ ನಂಬಿಕೆಯನ್ನ ನಾವು ಸರಿಯಾಗಿ ಅದನ್ನ ಹಿಡಿದುಕೊಳ್ಳಲಿಕ್ಕೆ ಅದರ ಪರವಾಗಿ ಹೋರಾಡಲಿಕ್ಕೆ ಸಹಾಯ ಮಾಡುತ್ತದೆ. Because there is a lot of error all around us. ಯಾಕೆಂದರೆ ನಮ್ಮ ಸುತ್ತ ಅನೇಕ ತಪ್ಪು ಬೋಧನೆಗಳುಂಟು. So we need to defend the truth or earnestly contend for the faith. ಆದ್ದರಿಂದ ನಾವು ಸತ್ಯವನ್ನ ಹಿಡಿದವರಾಗಿರಬೇಕು, ಅದಕ್ಕಾಗಿ ಹೋರಾಡಬೇಕು ಮತ್ತು ನಂಬಿಕೆಗಾಗಿ ನಾವು ಕಾತುರವುಳ್ಳವರಾಗಿರಬೇಕು. Number 6, ಆರನೆಯ ಕಾರಣ, it helps us to guard against false teaching. ಸುಳ್ಳು ಬೋಧನೆಗೆ ವಿರುದ್ಧವಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಅದು ಸಹಾಯ ಮಾಡುತ್ತದೆ. Finally, ಕಡೆಯದಾಗಿ, it is a means of Christian maturity. ಅದು ಕ್ರಿಸ್ತೀಯ ಪರಿಪಕ್ವತೆ ಅಥವಾ ಪ್ರೌಢತೆಯನ್ನ ಹೊಂದಲಿಕ್ಕೆ ಇರುವಂತಹ ಮಾರ್ಗವೇ ಅದಾಗಿದೆ. As we become mature, we become more worshippers of this God. ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಾಗ ದೇವರನ್ನ ನಾವು ಒಂದು ಪ್ರೌಢತೆಯಿಂದ ಆರಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. And if I gone so fast, you can listen to the recorded message and rewrite it. Okay? ನಾನೇನಾದ್ರೂ ಬೇಗ ನನ್ನ ಈ ಒಂದು ಮಾತುಗಳನ್ನು ಹೇಳಿರುವುದಾದರೆ ನೀವು ರೆಕಾರ್ಡ್ ಮಾಡಿರುವಂತ ಈ ಸಂದೇಶ ನಿಮಗೆ ಮತ್ತೆ ಸಿಗುವಂತದ್ದಾಗಿರುತ್ತದೆ. ಅದನ್ನ ಪುನಃ ನೀವು ಕೇಳಿಕೊಂಡು ಬರೆದುಕೊಳ್ಳಬಹುದು. So we looked at the existence of God. How do we know there is a God? That is what we studied from Theology Proper the first week. ನಾವು ಈ ತ್ರಯೇಕತ್ವದ ಕುರಿತಾಗಿ ಅಧ್ಯಯನ ಮಾಡುವಾಗ ಮೊದಲನೆಯ ವಾರದಲ್ಲಿ ದೇವರ ಅಸ್ತಿತ್ವದ ಕುರಿತಾಗಿ ಅದಕ್ಕೆ ಇರುವಂತಹ ಸಾಕ್ಷ್ಯಾಧಾರಗಳನ್ನು ನಾವು ನೋಡಿಕೊಂಡೆವು. Because there is a lot of false teachings about God, ideas about God,
and there is also atheism. There is Nastigarala. There are people who don't believe in God, or they have false ideas about God. So it is very important to know about the God of the Bible. ಯಾಕಂದರೆ ನಮ್ಮ ಸುತ್ತಲೂ ಅನೇಕ ದೇವರ ಕುರಿತಾದಂತಹ ತಪ್ಪು ನಂಬಿಕೆಗಳಿವೆ ಮತ್ತು ದೇವರನ್ನೇ ನಂಬದಂತಹ ನಾಸ್ತಿಕರಿದ್ದಾರೆ. ಹೀಗೆ ದೇವರ ಕುರಿತಾದ ಅನೇಕ ತಪ್ಪು ಬೋಧನೆಗಳಿರುವುದರಿಂದ ನಾವು ಸರಿಯಾಗಿ ದೇವರ ಕುರಿತಾಗಿ ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. Then we looked at the attributes of God. Attribute means perfections of God. ನಾವು ದೇವರ ಗುಣಲಕ್ಷಣಗಳನ್ನ ನಾವು ನೋಡಿಕೊಂಡೆವು. ಗುಣಲಕ್ಷಣಗಳು ಎಂಬುದಾಗಿ ಹೇಳುವಾಗ ಆತನ ಪರಿಪೂರ್ಣತೆಗಳನ್ನ ನಾವು ನೋಡಿಕೊಂಡೆವು. We looked at the communicable, what God shares with us from his nature, his character, and what God cannot share with us. ನಾವು ದೇವರ ಆ ಗುಣಲಕ್ಷಣಗಳಲ್ಲಿ ದೇವರು ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂತಹ ತನ್ನ ಸ್ವಭಾವವನ್ನ ನಾವು ನೋಡಿಕೊಂಡೆವು. ಅದೇ ರೀತಿ ದೇವರು ನಮ್ಮೊಟ್ಟಿಗೆ ಮನುಷ್ಯರೊಟ್ಟಿಗೆ ಹಂಚಿಕೊಳ್ಳಲಾರದ ಕೆಲವು ಗುಣಲಕ್ಷಣಗಳನ್ನ ಕೂಡ ನಾವು ನೋಡಿಕೊಂಡೆವು. Okay, and then we also looked at the names of God. ಮತ್ತು ನಾವು ದೇವರ ಅನೇಕ ನಾಮಗಳನ್ನ ಅಥವಾ ಹೆಸರುಗಳನ್ನ ನೋಡಿಕೊಂಡೆವು. It goes against the teaching ದೇವರೊಬ್ಬನೇ ಹಲವಾರು ಹೆಸರುಗಳು. That is not what this is talking about. The Bible, the names for God given in the word of God. ದೇವರ ಅನೇಕ ಹೆಸರುಗಳು ಎಂಬುದಾಗಿ ಹೇಳುವಾಗ ದೇವನೊಬ್ಬ ನಾಮ ಹಲವು ಎಂಬುದಾಗಿ ಈ ಲೋಕದ ಜನರು ಹೇಳುವಂತಹ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡುವುದಿಲ್ಲ. ಬದಲಾಗಿ ದೇವರು ಒಬ್ಬನೇ, ಆತನಿಗೆ ಬೇರೆ ಬೇರೆ ಗುಣಲಕ್ಷಣಗಳು ಇರುವುದನ್ನ ನಾವು ದೇವರ ವಾಕ್ಯದ ಮೂಲಕ ಆತನ ಹೆಸರುಗಳ ಮೂಲಕ ನಾವು ನೋಡಿಕೊಳ್ಳುತ್ತೇವೆ ಅಷ್ಟೇ. We saw that it is revelatory. It reveals who God is through his names. ಆತನ ಹೆಸರುಗಳು ದೇವರನ್ನ ಪ್ರಕಟಿಸುವಂತಹ, ಏನಾಗಿದ್ದಾನೆ ದೇವರು ಎಂಬುದನ್ನ ಮನುಷ್ಯನಿಗೆ ಪ್ರಕಟಿಸುವಂತಹ ಹೆಸರುಗಳಾಗಿವೆ. It is also relational. We can relate to God through his name. ಮತ್ತು ಆತನ ಹೆಸರುಗಳು ಅದು ಸಂಬಂಧವನ್ನ ಏರ್ಪಡಿಸುವಂತಹ ಹೆಸರುಗಳಾಗಿವೆ. ಆತನ ಹೆಸರುಗಳ ಮೂಲಕ ನಾವು ಆತನೊಟ್ಟಿಗೆ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ. And then last 2 weeks we looked at the Holy Trinity. ಮತ್ತು ಕಳೆದ ಎರಡು ವಾರಗಳು ನಾವು ಆ ಪರಿಶುದ್ಧ ತ್ರಯೇಕತ್ವದ ಕುರಿತಾಗಿ ನೋಡಿಕೊಂಡೆವು. How God can be one and three at the same time. ಹೇಗೆ ದೇವರು ಆತನು ಒಬ್ಬನಾಗಿದ್ದುಕೊಂಡು ಮೂರು ವ್ಯಕ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಿಕೊಂಡೆವು. Somebody say 1 + 1 + 1 is 3, not 1. ಕೆಲವರು ಈ ರೀತಿ ಹೇಳುತ್ತಾರೆ, ಒಂದಕ್ಕೆ ಒಂದನ್ನ ಇನ್ನೊಂದನ್ನ ಕೂಡಿಸುವುದಾದರೆ 1 + 1 + 1 ಅದು 3 ಆಗುತ್ತದೆ, 1 ಆಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. But it is more like 1 × 1 × 1 is still 1. ಅದು ಈ ರೀತಿ ಹೇಳಬೇಕು, ಒಂದರೊಟ್ಟಿಗೆ 3 ಸಾರಿ ಗುಣಿಸುವುದಾದರೆ ಅದು ಅದರ ಉತ್ತರ 1 ಆಗಿರುತ್ತದೆ. What is the summary of Trinity? ಹಾಗಾದರೆ ತ್ರಯೇಕತ್ವದ ಕುರಿತಾದಂತ ಸಾರಾಂಶ ಏನಾಗಿದೆ? We saw that the word Trinity is not there in the Bible, like rapture is not in the Bible, the word rapture, but the teaching is in the Bible. ನಾವು ನೋಡಿಕೊಂಡೆವು, ತ್ರಯೇಕ ಎಂಬಂತಹ ಹೆಸರು ಪದ ಸತ್ಯವೇದದಲ್ಲಿ ಎಲ್ಲಿಯೂ ಬಳಸಲ್ಪಟ್ಟಿಲ್ಲ. ಅದೇ ರೀತಿ ಸಭೆಯ ಎತ್ತಲ್ಪಡುವಿಕೆ ಅಥವಾ ರ್ಯಾಪ್ಚರ್ ಎಂಬಂತಹ ಪದವೂ ಕೂಡ ಸತ್ಯವೇದದಲ್ಲಿ ಎಲ್ಲಿಯೂ ಬಳಸಲ್ಪಟ್ಟಿಲ್ಲ. But the teaching of these things are in the word of God. ಆದರೆ ಈ ವಿಷಯಗಳ ಕುರಿತಾದಂತಹ ಬೋಧನೆ ಅದು ದೇವರ ವಾಕ್ಯದಲ್ಲಿದೆ. So we saw Trinity means that there is one only true God. ಆದ್ದರಿಂದ ನಾವು ನೋಡಿಕೊಂಡೆವು, ತ್ರಯೇಕತ್ವ ಎಂಬುದಾಗಿ ಹೇಳುವಾಗ ಇರುವಂತಹ ನಿಜವಾದಂತಹ ದೇವರು ಆತನು ಒಬ್ಬನೇ. But in the unity of that Godhead, ದೈವತ್ವದಲ್ಲಿ there are 3 eternal and co-equal persons. ಆ ದೈವತ್ವದ ಐಕ್ಯತೆಯಲ್ಲಿ ನಾವು ನೋಡುವಾಗ ಅಲ್ಲಿ ನಿತ್ಯಕ್ಕೂ ಇರುವಂತಹ ಮತ್ತು ಸಮಾನವಾದಂತಹ 3 ವ್ಯಕ್ತಿತ್ವಗಳು ಉಂಟು. The same in substance but different in subsistence. ಆ ಒಂದು ವಸ್ತುವಿನಲ್ಲಿ ಒಂದೇ ಆಗಿದ್ದರೂ ಕೂಡ ಅವರ ಇರುವಿಕೆಯಲ್ಲಿ ಅಥವಾ ಅಸ್ತಿತ್ವದಲ್ಲಿ 3 ವಿಧದಲ್ಲಿ ಇದ್ದಾರೆ. So that is what we looked at last 2 weeks, differentiating God the Father, God the Son, and the God the Holy Spirit. ಕಳೆದ 2 ವಾರಗಳು ನಾವು ಇದನ್ನೇ ಅಧ್ಯಯನ ಮಾಡಿಕೊಂಡೆವು. ತಂದೆಯಾದ ದೇವರು, ಮಗನಾದ ದೇವರು ಮತ್ತು ಪವಿತ್ರಾತ್ಮನಾದಂತಹ ದೇವರ ಕುರಿತಾಗಿ ನಾವು ವ್ಯತ್ಯಾಸಗಳನ್ನ ತಿಳಿದುಕೊಂಡೆವು. We looked at many verses that shows that Father is God, the Son is God, the Holy Spirit is God.
ನಾವು ದೇವರ ವಾಕ್ಯದಲ್ಲಿ ಇರುವಂತಹ ಅನೇಕ ವಚನಗಳನ್ನು ನಾವು ನೋಡಿಕೊಂಡೆವು. ತಂದೆಯು ದೇವರಾಗಿದ್ದಾನೆ, ಮಗನು ದೇವರಾಗಿದ್ದಾನೆ ಮತ್ತು ಪವಿತ್ರಾತ್ಮನು ಕೂಡ ದೇವರಾಗಿದ್ದಾನೆ ಎಂಬುದಾಗಿ ತಿಳಿಸುವ ವಚನಗಳನ್ನು ನೋಡಿಕೊಂಡೆವು. We looked at the many verses that shows the deity of Christ and the humanity of Christ. ಮತ್ತು ಕ್ರಿಸ್ತನ ಮನುಷ್ಯತ್ವ, ದೈವತ್ವ ಮತ್ತು ಮನುಷ್ಯತ್ವವನ್ನ ತೋರಿಸುವಂತಹ ಅನೇಕ ವಚನಗಳನ್ನು ಕೂಡ ನಾವು ನೋಡಿಕೊಂಡೆವು. We looked at how this hypostatic union, how can divine and human come together? ಹೇಗೆ ಆ ಹೈಪೋಸ್ಟ್ಯಾಟಿಕ್ ಯೂನಿಯನ್ ಅಂದರೆ ದೈವತ್ವ ಮತ್ತು ಮನುಷ್ಯತ್ವ ಎರಡು ಐಕ್ಯವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಎಂಬುದರ ಕುರಿತಾದಂತ ವಿಷಯವನ್ನು ನೋಡಿಕೊಂಡೆವು. Jesus Christ taking a second nature, a nature of man, flesh and blood, as we read in Hebrews 2:14, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆದನು ಅವರಂತೆ ಆಯಿತು. So how he took a second nature on him. So when he became man, he did not empty his deity. ನಾವು ಹಿಬ್ರಿಯ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡೋ ಪ್ರಕಾರ ಮಕ್ಕಳು ರಕ್ತ ಮಾಂಸಧಾರಿಯಾಗಿರುವ ಹಾಗೆ ಆತನು ರಕ್ತ ಮಾಂಸಧಾರಿಯಾದನು ಎಂಬುದಾಗಿ ನೋಡುವ ಹಾಗೆ ಯೇಸು ಕ್ರಿಸ್ತನು ಆತನು ತನ್ನ ದೈವತ್ವದ ಜೊತೆಗೆ ಮನುಷ್ಯತ್ವವನ್ನ ಹೇಗೆ ಧರಿಸಿಕೊಂಡನು, ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವ ಹಾಗೆ ಆತನು ಹೇಗಾದನು ಎಂಬುದರ ಕುರಿತಾಗಿ ನಾವು ನೋಡಿಕೊಂಡೆವು. Now most of you know Philippians 2:5-11 talks about Jesus Christ emptied himself. ನಿಮ್ಮೆಲ್ಲರಿಗೂ ಗೊತ್ತು, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 10ನೇ ವಚನಗಳು ಅದು ಹೇಳುತ್ತವೆ, ಯೇಸು ಕ್ರಿಸ್ತನು ತನ್ನನ್ನು ತಾನೇ ಬರಿದು ಮಾಡಿಕೊಂಡನು ಎಂಬುದಾಗಿ ಹೇಳುತ್ತವೆ. In Christianity there is a false teaching that when he emptied his deity. ಕ್ರೈಸ್ತತ್ವದಲ್ಲಿ ಇನ್ನೂ ಕೆಲವು ತಪ್ಪಾದ ಬೋಧನೆ ಉಂಟು. ಏನೆಂದರೆ ಆತನು ತನ್ನನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ ಹೇಳುವಾಗ ತನ್ನ ದೈವತ್ವವನ್ನ ಆತನು ಬಿಟ್ಟು ಬಂದನು ಎಂಬುದಾಗಿ ಸುಳ್ಳು ಬೋಧನೆ ಉಂಟು. I don't want to go into all that false teachings, but Jesus Christ is 100% God, 100% man. ಆದರೆ ನಾನು ಆ ಬೋಧನೆಗಳ ಕುರಿತಾದಂತ ವಿಷಯಕ್ಕೆ ನಾನು ಹೋಗಲಿಕ್ಕೆ ಬಯಸುವುದಿಲ್ಲ. ಆದರೆ ನಮಗೆ ಗೊತ್ತಿರುವಂತ ಸತ್ಯಾಂಶ ಏನೆಂದರೆ ಯೇಸು ಕ್ರಿಸ್ತನು ಆತನು 100% ದೇವರಾಗಿದ್ದನು, 100% ಮನುಷ್ಯನಾಗಿದ್ದನು. We can say it like this: ಸಂಪೂರ್ಣ ದೇವರು, ಸಂಪೂರ್ಣ ಮನುಷ್ಯನು at the same time when he incarnated into this world. ಆತನು ಮನುಷ್ಯ ರೂಪದಲ್ಲಿ ಮಾನವನಾಗಿ ಈ ಲೋಕಕ್ಕೆ ಬಂದಾಗ ಆತನು ಸಂಪೂರ್ಣವಾಗಿ ದೇವರಾಗಿದ್ದನು, ಅದೇ ರೀತಿ ಸಂಪೂರ್ಣವಾಗಿ ಮಾನವನಾಗಿದ್ದನು ಎಂಬುದಾಗಿ ಹೇಳಬಹುದು. There are some groups believe that when Jesus got baptized, the Christ came into him, and then when he died on the cross, that Christ left Jesus. ಇನ್ನು ಕೆಲವು ಸುಳ್ಳಾದಂತ ಬೋಧನೆಗಳು ಈ ರೀತಿ ಉಂಟು. ಏನೆಂದರೆ ಯೇಸು ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಕ್ರಿಸ್ತನು ಆತನೊಳಕ್ಕೆ ಬಂದನು ಮತ್ತು ಯೇಸು ಆತನು ಶಿಲುಬೆ ಮೇಲೆ ಸತ್ತಾಗ ಕ್ರಿಸ್ತನು ಆತನನ್ನು ಬಿಟ್ಟು ಹೋದನು ಎಂಬಂತ ಸುಳ್ಳು ಬೋಧನೆಗಳನ್ನ ಹೇಳುತ್ತಾರೆ. If you never heard about it, don't worry about it. Study the word of God. ನೀವು ಈ ವಿಷಯವನ್ನ ಇನ್ನು ಇದರ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಹೋದರೆ ತಲೆ ಕೆಡಿಸಿಕೊಳ್ಳಬೇಡ್ರಿ, ದೇವರ ವಾಕ್ಯವನ್ನ ಮಾತ್ರ ಅಧ್ಯಯನ ಮಾಡಿರಿ. The point I am making is only when you have a good handle of the word of God, you will be able to defend your faith and be ready to give an answer to everyone who asks of your faith. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿರುವಂತ ವಿಷಯ ಏನೆಂದರೆ, ನೀವು ದೇವರ ವಾಕ್ಯವನ್ನು ಸರಿಯಾಗಿ ತಿಳಿದವರಾಗಿರುವಾಗ ನಿಮ್ಮ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ ಮತ್ತು ನಿಮಗೆ ಪ್ರಶ್ನೆ ಮಾಡುವವರಿಗೆ ನೀವು ಪ್ರತ್ಯುತ್ತರವಾಗಿ ನಿಮ್ಮ ನಂಬಿಕೆಗೆ ಪರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಉಂಟು. We also looked at the deity of the Holy Spirit. ನಾವು ಪರಿಶುದ್ಧಾತ್ಮನ ದೈವತ್ವದ ಕುರಿತಾಗಿ ನೋಡಿಕೊಂಡೆವು. His names explain that he is God. ಆತನ ಹೆಸರುಗಳು ಆತನು ದೇವರಾಗಿದ್ದಾನೆ ಎಂಬುದಾಗಿ ವಿವರಿಸುತ್ತವೆ. His attribute shows that Holy Spirit is God. ಆತನ ಗುಣಲಕ್ಷಣಗಳು ಆ ಪವಿತ್ರಾತ್ಮನು ದೇವರಾಗಿದ್ದಾನೆ ಎಂಬುದಾಗಿ ತೋರಿಸುತ್ತವೆ. His works reveals that he is God. ಆತನ ಕಾರ್ಯಗಳು ಆತನು ದೇವರಾಗಿದ್ದಾನೆ ಎಂಬುದಾಗಿ ತೋರಿಸುತ್ತವೆ. His personality shows that he is not just a power, but he is the third person of the Godhead. ಆತನ ವ್ಯಕ್ತಿತ್ವವು ನಮಗೆ ತೋರಿಸುವುದೇನೆಂದರೆ ಆತನು ಕೇವಲ ಒಂದು ಶಕ್ತಿಯಲ್ಲ, ಆದರೆ ದೇವರ ಆ ಒಂದು ತ್ರಯೇಕತ್ವದಲ್ಲಿ ಆತನು ಒಬ್ಬನಾಗಿದ್ದಾನೆ ಎಂಬುದಾಗಿ ತೋರಿಸುತ್ತವೆ.
And we will look at the Christ and the Holy Spirit more in detail when we come to those topics. ಆ ವಿಷಯಗಳ ಅಧ್ಯಯನಕ್ಕೆ ನಾವು ಬರುವಾಗ ಕ್ರಿಸ್ತನ ಕುರಿತಾಗಿ ಮತ್ತು ಪರಿಶುದ್ಧಾತ್ಮನ ಕುರಿತಾಗಿ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ. Now today I wanted to talk about the decrees of God. Decrees means the edict. It's a judicial decision. Vidhi, Shasane, Tirpu, all that in Kannada dictionary I have found that. So the decrees of God, it's important for us to understand this. ನಾವು ದೇವರ ಆ ಒಂದು ಶಾಸನ ಅಥವಾ ನಿಬಂಧನೆಗಳ ಕುರಿತಾಗಿ ಈ ದಿನ ಅಧ್ಯಯನ ಮಾಡಿಕೊಳ್ಳೋಣ. A little bit, okay. Devara nirnayagalu, okay. God's decrees, what he has decreed. It is important to know when we study about God. ನಾವು ದೇವರ ಕುರಿತಾಗಿ ಅಧ್ಯಯನ ಮಾಡುವಾಗ ಆತನ ಕಟ್ಟಳೆಗಳು, ಆಜ್ಞೆಗಳು ಅಥವಾ ಶಾಸನ ಅಥವಾ ತೀರ್ಪು ಎಂಬುದಾಗಿ ಹೇಳಬಹುದು. ಆತನು ಯಾವ ಶಾಸನಗಳನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡೋಣ. In the eternal purpose of God, ದೇವರ ಆ ಒಂದು ನಿತ್ಯತ್ವದ ಉದ್ದೇಶದಲ್ಲಿ God has eternally purposed everything. ಆತನು ಎಲ್ಲವನ್ನ ನಿತ್ಯಕ್ಕಾಗಿ ಉದ್ದೇಶಿಸಿ ಇಟ್ಟಿದ್ದಾನೆ. According to his perfect will. ಆತನ ಆ ಒಂದು ಪರಿಪೂರ್ಣ ಚಿತ್ತಕ್ಕೆ ತಕ್ಕ ಹಾಗೆ. For his own glory. ಆತನ ಮಹಿಮೆಗಾಗಿ. So he has foreordained all whatever had to come to pass. ಆತನು ಏನೆಲ್ಲ ಸಂಭವಿಸುತ್ತಾ ಇದೆಯೋ, ಮುಂದೆ ಸಂಭವಿಸಬೇಕೋ ಅದನ್ನೆಲ್ಲ ಈಗಾಗಲೇ ಆತನು ಹಿಂದೆಯೇ ನಿರ್ಣಯಿಸಿದ್ದನು. We will read one verse, Ephesians 1:11. ನಾವು ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ. Ephesians 1:11. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. Here we read about God's counsel, God's purpose. ಇಲ್ಲಿ ನಾವು ದೇವರ ಉದ್ದೇಶ ಅಥವಾ ಆತನ ಸಮಾಲೋಚನೆಯನ್ನ ನಾವು ನೋಡುತ್ತೇವೆ. It is according to his will. ಅದು ಆತನ ಚಿತ್ತದ ಮೇರೆಗೆ ಮಾಡಲ್ಪಟ್ಟಂತ ಸಂಕಲ್ಪ. It is because of his sovereignty. ಅದು ತನ್ನ ಸಾರ್ವಭೌಮತೆಯ ಆ ಸಂಕಲ್ಪ. And it is for, at the end, it is for his glory. ಅದು ಅಂತ್ಯದಲ್ಲಿ ಆತನ ಮಹಿಮೆಗಾಗಿ ಆಗಬೇಕು ಎಂಬುದಾಗಿ ಸಂಕಲ್ಪಿಸಿದ್ದಾನೆ. This he has purposed in eternity past. ಆತನು ನಿತ್ಯ ಭೂತ ಕಾಲದಲ್ಲಿಯೇ ಇದನ್ನ ಸಂಕಲ್ಪಿಸಿದ್ದನು. How many decrees are there of God? ದೇವರ ಎಷ್ಟು ಶಾಸನಗಳುಂಟು? One eternal plan. ಒಂದು ಆತನ ನಿತ್ಯತ್ವದ ಯೋಜನೆ. In it, everything is encompasses in it. ಆ ನಿತ್ಯತ್ವದ ಯೋಜನೆಯಲ್ಲಿ ಎಲ್ಲವೂ ಒಳಗೊಂಡಿದೆ. When did he establish this? Ephesians 1:4. ಆತನು ಈ ನಿತ್ಯತ್ವದ ಯೋಜನೆಯನ್ನ ಯಾವಾಗ ರೂಪಿಸಿದನು ಎಂಬುದಾಗಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. Here we read that before God created this universe, he had planned his eternal purpose. ನಾವು ಇಲ್ಲಿ ನೋಡುತ್ತೇವೆ, ದೇವರು ಈ ಭೂಮಿಯಾಕಾಶಗಳನ್ನ ಸೃಷ್ಟಿಸುವುದಕ್ಕಿಂತ ಮುಂಚೆಯೇ ತನ್ನ ಆ ನಿತ್ಯತ್ವದ ಯೋಜನೆಯನ್ನ ಆತನು ರೂಪಿಸಿದನು. So we are living in time now. ನಾವು ಈಗ ಒಂದು ಕಾಲದಲ್ಲಿ ಜೀವಿಸುತ್ತಿದ್ದೇವೆ. And the word of God says he will be with us till the end of the age. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ಆತನು ನಮ್ಮೊಟ್ಟಿಗೆ ಯುಗದ ಸಮಾಪ್ತಿಯವರೆಗೂ ಇರುತ್ತಾನೆ ಎಂಬುದಾಗಿ. That Yugada Samapti means when God is going to bring everything together to the final purpose of his plan.
ಆ ಯುಗದ ಸಮಾಪ್ತಿ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನೆಂದರೆ, ದೇವರು ತಾನು ಏನನ್ನ ಈಗಾಗಲೇ ಪೂರ್ವದಲ್ಲಿ ನಿಶ್ಚಯಿಸಿದ್ದಾನೋ ಅದೆಲ್ಲವನ್ನ ಅದೇ ರೀತಿಯಾಗಿ ಆಗುವ ಹಾಗೆ ಮಾಡುವಂತ ಸಮಯವನ್ನೇ ನಾವು ಯುಗದ ಸಮಾಪ್ತಿ ಎಂಬುದಾಗಿ ಕರೆಯುತ್ತೇವೆ. In the world, it is the kingdom age of when the Lord Jesus will rule this world. That is God's purpose in this world. ಈ ಲೋಕದಲ್ಲಿ ನಾವು ನೋಡುವಾಗ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ಆಳ್ವಿಕೆ ಅಥವಾ ದೇವರ ಆಳ್ವಿಕೆ ಬರುವುದನ್ನೇ, ಆ ದೇವರ ರಾಜ್ಯ ಬರುವುದು ಎಂಬುದಾಗಿ ನಾವು ಹೇಳುವ ರೀತಿಯಲ್ಲಿ ಅದೇ ಆತನ ಪೂರ್ವ ನಿಯೋಜಿತ ಚಿತ್ತವಾಗಿದೆ. Then all God's purpose in this world will come to that final age when the Lord will be king of all the earth, and he will be worshipped and acknowledged in the whole world. ಆಗ ಆತನ ಆ ಪೂರ್ವ ನಿಯೋಜಿತ ಯೋಜನೆ ಅದು ಭೂಮಿಯ ಮೇಲೆ ನೆರವೇರುವುದು. ಅಂದರೆ ಆತನ ರಾಜ್ಯವು ಭೂಮಿಯ ಮೇಲೆ ಸ್ಥಾಪಿಸಲ್ಪಡುತ್ತದೆ, ಆತನೇ ರಾಜನಾಗಿರುತ್ತಾನೆ, ಆತನ ರಾಜ್ಯವೇ ಅದು ಈ ಭೂಮಿಯಲ್ಲಿ ಸ್ಥಾಪಿಸಲ್ಪಟ್ಟು ನಾವೆಲ್ಲರೂ ಆತನ ಪ್ರಜೆಗಳಾಗಿರುವುದೇ ಆತನ ಚಿತ್ತ. Psalm 2 talks about God anointing his son to be the king. ಅಭಿಷೇಕ ಮಾಡಿದನು ತನ್ನ ಅರಸನನ್ನು. And we are all waiting for that time when finally Jesus will be acknowledged by all the world, where he was crucified and mocked and ridiculed 2000 years back. ನಾವು ಕೀರ್ತನೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ತನ್ನ ಅರಸನನ್ನ ಆತನು ಈಗಾಗಲೇ ಅಭಿಷೇಕಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಅಭಿಷಿಕ್ತನು ಆತನು ಈ ಲೋಕಕ್ಕೆ ತನ್ನ ಆಳ್ವಿಕೆಯನ್ನ ಸ್ಥಾಪಿಸಲಿಕ್ಕೆ ಬರುವಾಗ ಆತನನ್ನ ಶಿಲುಬೆಗೆ ಹಾಕಿದವರು, ಆತನನ್ನ ಅಪಹಾಸ್ಯ ಮಾಡಿದಂತವರು, ಆತನಿಗೆ ಒಳಗಾಗದವರೆಲ್ಲರೂ ಆತನನ್ನ ನೋಡಿ ಆಶ್ಚರ್ಯ ಪಡುತ್ತಾರೆ ಮತ್ತು ಆತನು ಈ ಲೋಕವನ್ನೇ ಆಳುವ ಅರಸನಾಗಿರುತ್ತಾನೆ. So when we talk about the decrees and the plans of God, the purposes of God, let's also read 2 Timothy chapter 1 verse 9. ನಾವು ದೇವರ ಉದ್ದೇಶಗಳು, ಆತನ ಯೋಜನೆಗಳು ಮತ್ತು ಆತನ ಶಾಸನಗಳ ಕುರಿತಾಗಿ ನಾವು ನೋಡುವಾಗ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 2 Timothy 1:9. 2 ತಿಮೋಥಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 2 Timothy 1:9. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. So Sankalpa, this is the God's decree, plan, purpose from the very beginning. ಆದಿಯಿಂದಲೂ ದೇವರ ಸಂಕಲ್ಪ ಅದು ಇದೇ ಆಗಿತ್ತು. Let's read 1 Peter 1:20. 1 ಪೇತ್ರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 20ನೇ ವಚನ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. So it was before the foundation of the world, very clear in Paul's writing, in Peter's writing. ಇದು ಪೌಲನ ಮತ್ತು ಪೇತ್ರನ ಬರವಣಿಗೆಗಳಲ್ಲಿ ಸ್ಪಷ್ಟವಾಗಿದೆ. ಜಗದುತ್ಪತ್ತಿಗೆ ಮುಂಚೆ ಅಥವಾ ಎಲ್ಲಕ್ಕೂ ಅಸ್ತಿವಾರವನ್ನು ಹಾಕುವುದಕ್ಕಿಂತ ಮುಂಚೆಯೇ ಆತನು ಇದನ್ನ ಸಂಕಲ್ಪಿಸಿದ್ದನು. I am only just ಮೇಲ್ನೋಟ, just quickly talking about the decrees of God. ನಾನು ದೇವರ ಸಂಕಲ್ಪಗಳ ಕುರಿತಾಗಿ ನಾನು ಒಂದು ಮೇಲ್ನೋಟವನ್ನ ಕೊಡುತ್ತಿದ್ದೇನೆ ಅಷ್ಟೇ. First of all, it is God's decrees are all wise decrees. ಮೊಟ್ಟ ಮೊದಲನೇದಾಗಿ ದೇವರ ಸಂಕಲ್ಪಗಳೆಲ್ಲವೂ ಅದು ಬುದ್ಧಿವಂತಿಕೆಯಿಂದ ಮಾಡಲ್ಪಟ್ಟಂತಹ ಸಂಕಲ್ಪಗಳು. ದೇವರ ಜ್ಞಾನದಿಂದ, wisdom. ಆತನು ಜ್ಞಾನದಿಂದ ಮಾಡಿದಂತ ಸಂಕಲ್ಪಗಳು. Let's read Romans 11:33-36. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36 ಮತ್ತು 37ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ರೋಮ 11, 36 ಮತ್ತು 37ನೇ ವಚನ. 33-36. 33ರಿಂದ 36ರವರೆಗೆ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು?
ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ, ಆತನಿಗೇ ಸದಾಕಾಲವು ಸ್ತೋತ್ರ. ಆಮೆನ್. Yeah, it's a doxology when Paul is talking about in Romans from chapter 1 about the gospel, why the gospel is needed, and how can a righteous God justify a sinner. When he explains all of that, finally he comes to a worship by praising God for his all wise decrees. ಇದು ಪೌಲನ ಸ್ತೋತ್ರ ವಾಕ್ಯಗಳು, ಸ್ತುತಿ ವಾಕ್ಯಗಳು ಆಗಿವೆ. ಈ ಮೊದಲನೆಯ ಅಧ್ಯಾಯಗಳಲ್ಲಿ ಆತನು ನೋಡುವಾಗ ಆತನು ರೋಮಾಪುರದ ಸೆರೆಮನೆಯಲ್ಲಿ ಆತನು ಬಂದಿಯಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ, ಆತನು ಅನುಭವಿಸಿದ ಕಷ್ಟಗಳನ್ನು ಕುರಿತಾಗಿ ಹೇಳುತ್ತಾ, ಮುಂದಕ್ಕೆ ಬರುವಾಗ ಆತನ ಮಹಿಮೆಯನ್ನ ಆತನು ತಿಳಿಸುವವನಾಗಿ ಈ 11ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಕುರಿತಾದಂತಹ ಸ್ತುತಿ ವಚನಗಳನ್ನ ಬರೆಯುತ್ತಾ ಇದ್ದಾನೆ. So God's decrees are all wise. ದೇವರ ಆ ಎಲ್ಲ ಆಲೋಚನೆಗಳು ಅವು ಜ್ಞಾನದಿಂದ ಮಾಡಲ್ಪಟ್ಟ ಆಲೋಚನೆಗಳಾಗಿವೆ. Psalm 104 verse 24. ನಾವು ಕೀರ್ತನೆ 104ನೇ ಅಧ್ಯಾಯ 144ನೇ ವಚನವನ್ನು ನೋಡಿಕೊಳ್ಳೋಣ. 24 verse 24. 24ನೇ ವಚನ, 104ನೇ ಕೀರ್ತನೆ 24ನೇ ವಚನ. ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ, ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. So not only God's decrees are wise, but it is best also. ದೇವರ ಆ ಒಂದು ಆಲೋಚನೆಗಳು, ಸಂಕಲ್ಪಗಳು ಅದು ಜ್ಞಾನದಿಂದ ಕೂಡಿದವುಗಳು ಮಾತ್ರವಾಗಿಲ್ಲ, ಅವು ಅತ್ಯುತ್ತಮವಾದಂತಹ ಸಂಕಲ್ಪಗಳಾಗಿವೆ. Nobody can improve on God's plans and ಯೋಜನೆಗಳು. Nobody can improve on it. ದೇವರ ಯೋಜನೆಗಳಿಗಿಂತ ಉತ್ತಮವಾದಂತಹ ಯೋಜನೆಗಳನ್ನ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. Look at Daniel chapter 4 verse 35. ನಾವು ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 34ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 35ನೇ ವಚನ. ದಾನಿಯೇಲ 4:34. 35. ಸಾರಿ. Daniel 4:35. ಭೂನಿವಾಸಿಗಳೆಲ್ಲರೂ Yes, brother, read it. ನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. Yeah, so we see the decrees of God. They are wise, they are best, and finally they are according to his own will. ನಾವು ನೋಡುವಾಗ ದೇವರ ಸಂಕಲ್ಪಗಳು ಅವು ಉತ್ತಮವಾದವುಗಳು, ಅವು ಅತ್ಯುತ್ತಮವಾದವುಗಳು, ಮತ್ತು ಅದನ್ನ ತೆಳ್ಳಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. Proverbs chapter 3 verse 19. Proverbs 3:19. ನಾವು ಜ್ಞಾನೋಕ್ತಿ 3ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿ ನೋಡಿಕೊಳ್ಳುತ್ತೇವೆ. Proverbs 3:19. ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶ ಮಂಡಲವನ್ನು ಸ್ಥಿರಪಡಿಸಿದನು. ಜ್ಞಾನೋಕ್ತಿ 3:19. So all that God has eternally planned is according to his wisdom, according to his will, and according to what is best, according to his will. ನಾವು ದೇವರು ಸಂಕಲ್ಪಿಸಿದ್ದು, ಯೋಜಿಸಿದ್ದನ್ನ ನಾವು ನೋಡುವಾಗ ಅದೆಲ್ಲವೂ ತನ್ನ ಜ್ಞಾನಾನುಸಾರವಾಗಿ ಮಾಡಿದನು ಮತ್ತು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಮಾಡಿದನು ಮತ್ತು ಅವುಗಳನ್ನ ಅತ್ಯುತ್ತಮವಾದಂತಹ ಯೋಜನೆಗಳನ್ನಾಗಿ ಆತನು ಮಾಡಿದನು. Nobody can improve on God's eternal plan. ದೇವರ ಆ ನಿತ್ಯತ್ವದ ಯೋಜನೆಗಿಂತ ಉತ್ತಮವಾದ ಯೋಜನೆಗಳನ್ನು ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. When he sent his son to this world, ಆತನು ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಡುವಾಗ, for wretched sinners like me and you, ನನ್ನಂತ ನಿನ್ನಂತಹ ಪಾಪಿಗಳಿಗಾಗಿ, we killed him on the cross. ನಾವು ಆತನ ಶಿಲುಬೆ ಮೇಲೆ ಕೊಂದೆವು.
We spit on his face. ನಾವು ಆತನ ಮುಖದ ಮೇಲೆ ಉಗುಳಿದೆವು. We, Jews and Gentiles, everyone was involved in the crucifixion of the Lord. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸುವುದರಲ್ಲಿ ಯಹೂದ್ಯರು ಅನ್ಯ ಜನರು ಎಲ್ಲರೂ ಒಳಗೊಂಡಿದ್ದರು. We all had a part in it. I am responsible for the death of the Lord Jesus Christ. ನಾವೆಲ್ಲರೂ ಯೇಸು ಕ್ರಿಸ್ತನ ಆ ಮರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣರಾಗಿದ್ದೇವೆ. But then he rose again. He went back to glory. He is preparing a place for us. Can anybody plan such a salvation plan? ಆತನು ಸತ್ತು ಜೀವಂತನಾಗಿ ಎದ್ದ ನಂತರ ಪರಲೋಕಕ್ಕೆ ಏರಿ ಹೋಗಿ ನನಗಾಗಿ ನಿಮಗಾಗಿ ಅತ್ಯುತ್ತಮ ಯೋಜನೆಗಳನ್ನ ಮಾಡುತ್ತಿದ್ದಾನೆ. ಆ ರೀತಿ ಯೋಜನೆಗಳನ್ನ ಮಾಡಲಿಕ್ಕೆ ಯಾರ ಕೈಲಿದ್ದರೂ ಸಾಧ್ಯವಾ? That's why it is called Atyanta Vishesha Rakshane. So great a salvation. No man will ever be able to plan such a salvation. Only an all-wise God and all good God can purpose this. ಆದ್ದರಿಂದಲೇ ಆತನ ರಕ್ಷಣೆಯ ಕುರಿತಾಗಿ ನೋಡುವಾಗ ಇಂತಹ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನ ಎಂಬುದಾಗಿ ನಾವು ನೋಡುತ್ತೇವೆ. ಕೇವಲ ಸರ್ವಜ್ಞಾನಿಯಾದಂಥ ದೇವರು ಮತ್ತು ಒಳ್ಳೆಯವನಾದಂತಹ ದೇವರು ಮಾತ್ರ ಅಂತಹ ಯೋಜನೆಗಳನ್ನ ಮಾನವರಿಗಾಗಿ ಮಾಡಲಿಕ್ಕೆ ಸಾಧ್ಯ. When he came to the world, we ill-treated him. We mocked him, ridiculed. But when he went back to heaven, he's preparing a place for us. ಆತನು ಈ ಲೋಕಕ್ಕೆ ಬಂದಾಗ ನಾವು ಆತನನ್ನ ತಿರಸ್ಕರಿಸಿದೆವು, ಅಪಹಾಸ್ಯ ಮಾಡಿದೆವು, ಆತನನ್ನ ಕೊಂದೆವು. ಆದರೆ ಆತನು ನಮಗಾಗಿ ಪರಲೋಕಕ್ಕೆ ಏರಿ ಹೋಗಿ ಅತ್ಯುತ್ತಮ ಯೋಜನೆಗಳನ್ನ ಮಾಡುತ್ತಿದ್ದಾನೆ ಮತ್ತು ನಮಗಾಗಿ ನಿವಾಸವನ್ನು ಏರ್ಪಡಿಸುತ್ತಿದ್ದಾನೆ. No man can ever devise such a plan. Only an all-wise, all-good God, according to his will and purpose, can do this. ಯಾವ ಮನುಷ್ಯನೂ ಕೂಡ ಅಂತ ಅತ್ಯುತ್ತಮ ಯೋಜನೆಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಸರ್ವಜ್ಞಾನಿಯಾದಂತಹ ಯಾವಾಗಲೂ ಒಳ್ಳೆಯವನಾದಂತಹ ದೇವರು ಮಾತ್ರ ಇಂತಹ ಯೋಜನೆಗಳನ್ನ ಮಾಡಲಿಕ್ಕೆ ಸಾಧ್ಯ. Okay, in closing this topic, let me say there are two aspects of his will. One is his perfect will, one is his permissive will. ನಾವು ಆತನ ಈ ಒಂದು ಚಿತ್ತದ ಕುರಿತಾದಂತಹ ಈ ವಿಷಯವನ್ನ ಮುಗಿಸುವುದಕ್ಕಿಂತ ಮುಂಚೆ ಆತನ ಚಿತ್ತದಲ್ಲಿ ಅಥವಾ ಯೋಜನೆಗೆ ಇರುವಂತಹ ಎರಡು ಆಯಾಮಗಳನ್ನ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಆತನ ಪರಿಪೂರ್ಣವಾದಂತಹ ಒಂದು ಯೋಜನೆ ಅಥವಾ ಸಂಕಲ್ಪ, ಇನ್ನೊಂದು ಆತನ ಅನುಕೂಲಕರವಾದಂತಹ ಅಥವಾ ಅವಕಾಶ ಮಾಡಿಕೊಳ್ಳುವಂತಹ ಸಂಕಲ್ಪ. Okay, his perfect will means that is best for us. ಆತನ ಒಂದು ಪರಿಪೂರ್ಣವಾದಂತಹ ಸಂಕಲ್ಪ ಎಂಬುದಾಗಿ ಹೇಳುವಾಗ ಅದು ನಮ್ಮೆಲ್ಲರಿಗಾಗಿ ಅತ್ಯುತ್ತಮವಾದಂತಹ ಒಂದು ಯೋಜನೆ. But then there are things that God permits. It is called his anumati maduva, permissive will. If you cannot understand the difference, many passages in the Bible will become contradictory. It will become difficult to understand. Would you please repeat it, uncle? If you don't understand the difference between the perfect will and the permissive will of God, we will have difficulty understanding the Bible. ದೇವರ ಈ ಒಂದು ಪರಿಪೂರ್ಣವಾದಂತಹ ಯೋಜನೆ ಮತ್ತು ಆತನು ಅನುಮತಿಸುವ ಯೋಜನೆ, ಈ ಎರಡು ಯೋಜನೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ದೇವರ ವಾಕ್ಯವು ನಿಮಗೆ ಅದು ಕಠಿಣವಾಗುತ್ತದೆ ಮತ್ತು ವಿರುದ್ಧವಾಗಿ ಕಾಣಿಸುತ್ತದೆ. When you try to understand certain decisions of God, a will of God, we may have difficulty understanding. ಆದ್ದರಿಂದ ನೀವು ಈ ಎರಡರ ಅರ್ಥವನ್ನ ಸರಿಯಾಗಿ ವ್ಯತ್ಯಾಸವನ್ನ ತಿಳಿದುಕೊಳ್ಳದೆ ಹೋದಾಗ ದೇವರ ಚಿತ್ತದ ಕುರಿತಾಗಿ ನಿಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. When we talk about the perfect will of God, it is his directive will. You can also call it his directive will. God is directing that which is the best. ದೇವರ ಪರಿಪೂರ್ಣವಾದಂತಹ ಯೋಜನೆ ಅಥವಾ ಚಿತ್ತ ಎಂಬುದಾಗಿ ಹೇಳುವಾಗ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರು ನಿರ್ದೇಶಿಸುವಂತಹ ಒಂದು ಚಿತ್ತ ಎಂಬುದಾಗಿ ನಾವು ಕರೆಯಬಹುದು. We can see that in the creation of the universe. ಅದನ್ನ ನಾವು ಆತನ ಸೃಷ್ಟಿ ಕಾರ್ಯದಲ್ಲಿ ನೋಡಬಹುದಾಗಿದೆ. We can see that in God electing us from all the masses of mankind, how he elected you and me to be conformed to his son's image. ನಾವು ದೇವರ ಪರಿಪೂರ್ಣ ಚಿತ್ತವನ್ನ ನೋಡುವುದಾದರೆ
ನಮ್ಮನ್ನ ಆತನು ಈ ಲೋಕದ ಎಲ್ಲಾ ಜನಗಳ ಮಧ್ಯದಿಂದ ಆರಿಸಿಕೊಂಡು ತನ್ನ ಮಗನ ಸಾರೂಪ್ಯಕ್ಕೆ ನಾವು ರೂಪಾಂತರವಾಗಬೇಕು, ಮಾರ್ಪಡಬೇಕು ಎಂಬುದಾಗಿ ಆತನು ಚಿತ್ತೈಸಿರುವುದರಲ್ಲಿಯೇ ನಾವು ಆತನ ಪರಿಪೂರ್ಣ ಚಿತ್ತವನ್ನ ತಿಳಿದುಕೊಳ್ಳಬಹುದು. Now then there is God's permissive will. Certain things he allowed. ಮತ್ತು ದೇವರ ಅನುಮತಿ ಪೂರ್ವಕವಾದಂತಹ ಚಿತ್ತವನ್ನು ಕೂಡ ನಾವು ನೋಡುತ್ತೇವೆ. ಅಂದರೆ ದೇವರು ಕೆಲವು ವಿಷಯಗಳನ್ನ ಅನುಮತಿಸುತ್ತಾನೆ. The fall of Lucifer. ಸೈತಾನನ ಅಥವಾ ಲೂಸಿಫರನ ಬೀಳುವಿಕೆ. The fall of man. ಮನುಷ್ಯನ ಬಿದ್ದು ಹೋಗುವಿಕೆ. Many people you might have heard asking, if God knew that Adam was going to fall, then why did he put that tree there? ಅನೇಕರು ಈ ರೀತಿ ಪ್ರಶ್ನೆಯನ್ನ ಕೇಳುವುದನ್ನ ನೀವು ಕೇಳಿರಬಹುದು. ದೇವರಿಗೆ ಮನುಷ್ಯನು ಆದಾಮನು ಪಾಪ ಮಾಡುತ್ತಾನೆ ಎಂಬುದಾಗಿ ಗೊತ್ತಿದ್ದರೆ ಹಾಗಾದರೆ ಆ ಮರವನ್ನ ಯಾಕೆ ಅಲ್ಲಿ ಇಡಬೇಕಾಗಿತ್ತು ಎಂಬುದಾಗಿ ಕೇಳುತ್ತಾರೆ. Or why did God make Satan? ಅಥವಾ ದೇವರು ಸೈತಾನನನ್ನ ಯಾಕೆ ಸೃಷ್ಟಿಸಬೇಕಿತ್ತು ಎಂಬುದಾಗಿ ಕೇಳುತ್ತಾರೆ. Of course we know that God did not create Satan. ನಮಗೆ ಗೊತ್ತು ದೇವರು ಸೈತಾನನನ್ನ ಸೃಷ್ಟಿ ಮಾಡಲಿಲ್ಲ. Lucifer became Satan when pride entered into him and when sin was found in him. God is not responsible, but God allowed it. This difference to understand is, my dear brothers and sisters, very, very important. ಲೂಸಿಫರನು, ಆ ದೇವದೂತನಾಗಿದ್ದಂತಹ ಲೂಸಿಫರನು, ಆತನಲ್ಲಿ ಪಾಪವು ಕಂಡು ಬಂದಾಗ ಆತನು ಸೈತಾನನಾಗಿ ಮಾರ್ಪಟ್ಟನು. ದೇವರು ಸೈತಾನನನ್ನ ಸೃಷ್ಟಿ ಮಾಡಲಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡಾಗ ಮಾತ್ರ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. I can show you many examples in the Bible, the permissive will of God. ದೇವರು ತಾನೇ ಸೈತಾನನ ಬಿದ್ದು ಹೋಗುವಿಕೆಯನ್ನು ಅನುಮತಿ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಐ ಆಮ್ ಟಾಕಿಂಗ್ ಫ್ರಮ್ ದ ಲಾಸ್ಟ್ ಸೆಂಟೆನ್ಸ್ ಅಂಕಲ್, ಐ ಹ್ಯಾಡ್ ಲೆಫ್ಟ್ ಇಟ್. Okay, so what I am telling is there are so many incidents in the Bible, even though it is not God's perfect will, he allowed, he permitted it. We can see many cases. ನಾವು ಸತ್ಯವೇದದಲ್ಲಿ, ದೇವರ ವಾಕ್ಯದಲ್ಲಿ ಅನೇಕ ಪ್ರಕರಣಗಳನ್ನ ನಾವು ನೋಡಬಹುದು. ಅದು ದೇವರ ಪರಿಪೂರ್ಣ ಚಿತ್ತವಲ್ಲದೆ ಹೋದರೂ ಕೂಡ ಆತನ ಅನುಮತಿಸುವ ಚಿತ್ತವಿದ್ದರಿಂದ ಆ ಕಾರ್ಯಗಳನ್ನ ಆಗುವ ಹಾಗೆ ಆತನು ಅನುಮತಿಸಿದನು. Let me give you a few examples. ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಕೊಡುತ್ತೇನೆ. When Moses sent the 12 spies to Canaan to spy out the land, ಮೋಶೆಯು 12 ಗೂಢಚಾರರನ್ನ ಕಾನಾನ್ ದೇಶವನ್ನ ಸುತ್ತಿ ನೋಡಿಕೊಂಡು ಬರುವುದಕ್ಕೆ ಕಳಿಸುವಾಗ, it was not God's perfect will. God has already told them, I have given the land, go and take possession of it. ಅದು ದೇವರ ಪರಿಪೂರ್ಣ ಚಿತ್ತವಾಗಿರಲಿಲ್ಲ. ದೇವರು ಈಗಾಗಲೇ ನಿಮಗೆ ಈ ಕಾನಾನ್ ದೇಶವನ್ನ, ಹಾಲು ಜೇರು ಹರಿಯುವಂತ ಈ ವಾಗ್ದತ್ತದ ದೇಶವನ್ನ ಕೊಟ್ಟಿದ್ದೇನೆ, ನೀವು ಹೋಗಿ ಅದನ್ನ ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಮಾತ್ರ ಆತನು ಹೇಳಿದನು. It was their idea that we will go and see what kind of a place is Canaan. Are there giants there? How is the people? Is there walls there? Let us find out. It was their idea. And God allowed it. ಅದು ಅವರ ಆಲೋಚನೆಯಾಗಿತ್ತು. ಕಾನಾನ್ ದೇಶವನ್ನ ಹೋಗಿ ಸುತ್ತಿ ನೋಡಿಕೊಂಡು ಬರುವುದು, ಅಲ್ಲಿ ದೈತ್ಯರಿದ್ದಾರಾ, ಅಲ್ಲಿ ಗೋಡೆಗಳಿದೆಯಾ, ಅದು ಸಮೃದ್ಧಿಯಾದಂತಹ ದೇಶವಾಗಿದೆಯಾ ಎಂಬುದಾಗಿ ನೋಡಿಕೊಂಡು ಬರೋಣ ಎಂಬುದಾಗಿ ಅವರು ಆಲೋಚನೆ ಮಾಡಿದರು ಮತ್ತು ದೇವರು ಅದಕ್ಕೆ ಅನುಮತಿಸಿದನು. Come to think of it, what difference it makes if God has already given the land to them? Is there walls there? You know what difference it makes? God divided the Red Sea for them. Okay, do they need to know? Are there walls there? Are there tall people or short people? You know, why they need to know that? God has already said, I have given you the land, go and take it. He brought them out to bring them in, but they doubted it. ದೇವರು ಈಗಾಗಲೇ ಅವರಿಗೆ ಆ ದೇಶವನ್ನ ವಾಗ್ದಾನ ಮಾಡಿ ಈಗಾಗಲೇ ಕೊಟ್ಟು ಬಿಟ್ಟು ಆಗಿ ಹೋಗಿದೆ. ಅದರಲ್ಲಿ ಗೋಡೆಗಳು ಅಥವಾ ಕೋಟೆ ಕೊತ್ತಲುಗಳು ಇರಲಿ ಬಿಡಲಿ, ದೈತ್ಯರು ಅಥವಾ ಕುಳ್ಳಾದಂತ ಮನುಷ್ಯರು ಇರಲಿ ಬಿಡಲಿ, ಅದ್ಯಾವ ವ್ಯತ್ಯಾಸವನ್ನ ಮಾಡುತ್ತಿರಲಿಲ್ಲ. ದೇವರು ಈಗಾಗಲೇ ಅದನ್ನ ಅವರಿಗೆ ಅನುಮತಿಸಿರುವುದರಿಂದ ಅವರು ಹೋಗಿ ಅದನ್ನ ಸ್ವಾಧೀನಪಡಿಸಿಕೊಳ್ಳಬೇಕಾಗಿತ್ತು ಅಷ್ಟೇ. ಆದರೆ ಬದಲಾಗಿ ಅವರು ದೇವರ ಆ ವಾಗ್ದಾನವನ್ನ ಸಂಶಯಿಸಿದರು.
Did they divide the Red Sea by their knowledge and wisdom and power? ಅವರು ಕೆಂಪು ಸಮುದ್ರವನ್ನ ತಮ್ಮ ಒಂದು ಜ್ಞಾನ ಶಕ್ತಿಯಿಂದ ವಿಭಾಗ ಮಾಡಿದರ? No, so they should have believed. Did they give the manna for 40 years? Did they bring water out of the rock? So what difference it make if the Canaan has enemies who are tall or the wall? Does it make any difference when the Almighty God has given the land already to them? ಇಲ್ಲ, ಅವರು ತಮ್ಮ ಸ್ವಂತ ಶಕ್ತಿಯಿಂದ ಆ ಕೆಂಪು ಸಮುದ್ರವನ್ನ ವಿಭಾಗ ಮಾಡಲಿಲ್ಲ, ಅಥವಾ 40 ವರ್ಷಗಳ ಕಾಲ ತಾವು ಸಂಪಾದಿಸಿದಂತ ಮನ್ನವನ್ನ ತಿನ್ನಲಿಲ್ಲ, ಮತ್ತು ಬಂಡೆಯಿಂದ ನೀರು ಹೊರಟದ್ದು ಕೂಡ ಅದು ತಮ್ಮ ಸ್ವಂತ ಪ್ರಯತ್ನದಿಂದ ಅಲ್ಲ. ಕಾನಾನ್ ದೇಶದಲ್ಲಿ ತಮ್ಮ ಶತ್ರುಗಳಿರಲಿ ಬಿಡಲಿ ಏನೇ ಆಗಿರಲಿ ಅದು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬಂತ ನಂಬಿಕೆಯನ್ನ ಅವರು ಕಳೆದುಕೊಂಡಿದ್ದರು. So God permitted them to do what they asked for. ಮತ್ತು ದೇವರು ಅವರು ಏನನ್ನ ಕೇಳಿಕೊಂಡರೋ ಅದನ್ನ ಮಾಡುವ ಹಾಗೆ ಅನುಮತಿಸಿದನು. Another incident we can see when the prophet Balaam in Numbers 22, he wanted to go and curse Israel because the Moabite king Balak called him to come and curse Israel. God said, don't go. That was his perfect will. ನಾವು 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅರಸನಾದಂತಹ ಆ ಬಾಲಾಕನು ಪ್ರವಾದಿಯಾದಂತಹ ಬೀಳಾಮನನ್ನ ಆ ಇಸ್ರಾಯೇಲನನ್ನ ಶಪಿಸುವುದಕ್ಕೆ ಕರೆದುಕೊಂಡು ಹೋಗುವಾಗ God said don't go. First God said don't go. ಮೊದಲು ದೇವರು ಹೇಳಿದನು ಬೀಳಾಮನಿಗೆ ಹೋಗಬೇಡ ಎಂಬುದಾಗಿ. That was his perfect will. ಅದು ಆತನ ಪರಿಪೂರ್ಣ ಚಿತ್ತವಾಗಿತ್ತು. But then he told the people, wait here. I will find out if God will change his mind and God will give me a permission. That was what his desire was. Finally, God allowed it. ಆದರೆ ಆತನು ಅವನನ್ನ ಕರೆದುಕೊಂಡು ಹೋಗಲಿಕ್ಕೆ ಬಂದಂತಹ ಆ ದೂತರಿಗೆ ಹೇಳಿದನು, ಇಲ್ಲೇ ಕಾದುಕೊಂಡಿರ್ರಿ, ನಾನು ಹೋಗಿ ದೇವರನ್ನ ಕೇಳುತ್ತೇನೆ, ಆತನು ಒಂದು ವೇಳೆ ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ನನಗೆ ಅನುಮತಿ ಕೊಡಬಹುದು ಎಂಬುದಾಗಿ ಆತನು ಇಷ್ಟಪಟ್ಟನು. ಅದು ಆತನ ಆಸೆಯಾಗಿತ್ತು, ಬಯಕೆ ಆಗಿತ್ತಷ್ಟೇ, ಮತ್ತು ದೇವರು ಅದನ್ನ ಅನುಮತಿಸಿದನು. Another example is Israel asking for a king. ಇನ್ನೊಂದು ಉದಾಹರಣೆ, ಇಸ್ರಾಯೇಲರು ಅರಸನಿಗಾಗಿ ದೇವರನ್ನ ಕೇಳಿಕೊಂಡದ್ದು. We want a king like everybody else. ನಮಗೂ ಇತರ ಜನಾಂಗಗಳಿಗಿರುವ ಹಾಗೆ ಅರಸ ಬೇಕು ಎಂಬುದಾಗಿ ಕೇಳಿಕೊಂಡರು. So we see when Israel asking for meat in the desert, we are fed up with this manna. We want flesh. We want meat. That God allowed it. God gave it to them. ಮತ್ತು ನಾವು ನೋಡುವಾಗ ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲರು ಈ ಮನ್ನವನ್ನ ತಿಂದು ನಮಗೆ ಬೇಸತ್ತು ಹೋಗಿದೆ, ನಮಗೆ ಮಾಂಸಾಹಾರ ಬೇಕು ಎಂಬುದಾಗಿ ಅವರು ಕೇಳಿಕೊಂಡಾಗ ದೇವರು ಅದನ್ನು ಕೂಡ ಕೊಟ್ಟನು. So beginning with the fall of Lucifer, ಸೈತಾನನ ಆ ಬೀಳುವಿಕೆಯಿಂದ ಪ್ರಾರಂಭವಾಗಿ everything that is happening in the world, it's either God's perfect will or God's permissive will. ಆ ಸೈತಾನನ ಬೀಳುವಿಕೆಯಿಂದ ಹಿಡಿದು ಈ ಲೋಕದಲ್ಲಿ ಸಂಭವಿಸುತ್ತಿರುವಂತಹ ಎಲ್ಲ ವಿಷಯಗಳು ಅದು ಆತನ ಪರಿಪೂರ್ಣ ಚಿತ್ತಕ್ಕೆ ಒಳಪಟ್ಟದ್ದಾಗಿದೆ, ಇಲ್ಲವೇ ಆತನ ಅನುಮತಿಸುವ ಚಿತ್ತಕ್ಕೆ ಒಳಪಟ್ಟದ್ದಾಗಿದೆ. Once we understand that, lot of things become clear to us. ನಾವು ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಾಗ ಅನೇಕ ಸಂಗತಿಗಳು ನಮಗೆ ಸ್ಪಷ್ಟವಾಗುತ್ತವೆ. Let's read one example, Acts chapter 2, verse 22 and 23. ನಾವು ಇನ್ನೊಂದು ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 22 ಮತ್ತು 23ನೇ ವಚನ. Acts chapter 2, verse 22 and 23. We see both divine and human part. Look at that. ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 22, 23ರಲ್ಲಿ ನೋಡುವಾಗ ಅಲ್ಲಿ ದೇವರ ದೈವತ್ವ ಮತ್ತು ಮನುಷ್ಯತ್ವ ಎರಡನ್ನೂ ಕೂಡ ನಾವು ಅಲ್ಲಿ ನೋಡುತ್ತೇವೆ. God's eternal plan and how it was fulfilled through wicked hands. ನಾವು ಅಲ್ಲಿ ನೋಡುವಾಗ ದೇವರ ಆ ಒಂದು ಪರಿಪೂರ್ಣ ಚಿತ್ತ ಏನಾಗಿತ್ತು ಮತ್ತು ದುಷ್ಟರ ಕೈಗಳಿಂದ ಅದು ಹೇಗೆ ನೆರವೇರಿತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು.
ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. Yeah, you see God's perfect plan in the death of his son, but that was fulfilled through wicked hands. ನಾವು ಇಲ್ಲಿ ತನ್ನ ಮಗನ ಆ ಮರಣದಲ್ಲಿ ದೇವರ ಪರಿಪೂರ್ಣ ಚಿತ್ತ ಇದ್ದದ್ದನ್ನು ನಾವು ನೋಡುತ್ತೇವೆ. ಆದರೆ ಆ ಪರಿಪೂರ್ಣ ಚಿತ್ತವನ್ನ ಆತನು ದುಷ್ಟ ಮನುಷ್ಯರ ಕೈಯಿಂದ ನೆರವೇರಿಸಿದನು. So when we talk about the plans of the God, the decrees of God, we can summarize like this. ನಾವು ದೇವರ ಯೋಜನೆ ಆಲೋಚನೆಗಳ ಕುರಿತಾಗಿ ನಾವು ನೋಡುವಾಗ ಅದನ್ನ ಸಾರಾಂಶವಾಗಿ ಹೀಗೆ ಹೇಳಬಹುದು. All at the end redundant for the glory of God. ಎಲ್ಲವೂ ಅಂತ್ಯಕ್ಕೆ ಅದು ಮರೆಯಾಗಿ ಇಡಲ್ಪಟ್ಟಿರುವುದು ದೇವರ ಮಹಿಮೆಗಾಗಿ. Ephesians 1:6. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಎಫೆಸ 1:6. Yes. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. Verse 12 and 14. 12ನೇ ವಚನ ಮತ್ತು 14ನೇ ವಚನ. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. 14ನೇ ವಚನ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. So everything that happens in the universe, past, present and future, at the end it will bring glory to God. Even the judgment of the wicked will bring glory to God. ಭೂತ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಸಂಭವಿಸುತ್ತಿರುವಂತಹ ಎಲ್ಲ ಸಂಗತಿಗಳು ಮತ್ತು ದುಷ್ಟರ ಆ ನ್ಯಾಯ ತೀರ್ಪು, ಕಡೆಯಲ್ಲಿ ನಡೆಯುವಂತ ನ್ಯಾಯ ತೀರ್ಪು ಕೂಡ ಆತನ ಮಹಿಮೆಗಾಗಿಯೇ ಎಲ್ಲ ಕಾರ್ಯಗಳು ಆಗುವಂತವುಗಳಾಗಿವೆ. Nothing happens in the universe by chance. ಈ ಪ್ರಪಂಚದಲ್ಲಿ ಸಂಭವಿಸುವಂತ ಯಾವ ಸಂಗತಿಯು ಅದು ಆಕಸ್ಮಿಕವಾಗಿ ಸಂಭವಿಸುವುದಲ್ಲ. Including coronavirus. ಕೊರೋನಾ ವೈರಸ್ ಕೂಡ. So we can really say Romans 8:28. ಆದ್ದರಿಂದ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು ಸ್ಪಷ್ಟವಾಗಿ ಹೇಳಬಹುದು. I don't know if it's 28 in Kannada. Please read Romans 8:28. If not, it may be 29. ಕನ್ನಡದಲ್ಲಿ 28 ಅಥವಾ 29ನೇ ವಚನ ಇರಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. All things are not good. ಸಂಭವಿಸುವಂತಹ ಎಲ್ಲಾ ಸಂಗತಿಗಳು ಒಳ್ಳೆಯದಲ್ಲ. Coronavirus is not good. ಕೊರೋನಾ ವೈರಸ್ ಒಳ್ಳೆಯದಲ್ಲ. Cancer is not good. ಕ್ಯಾನ್ಸರ್ ಕೂಡ ಒಳ್ಳೆಯದಲ್ಲ. But it will all at the end redound for God's glory. ಆದರೆ ಈ ಎಲ್ಲವೂ ಕೂಡ ಅಂತ್ಯದಲ್ಲಿ ದೇವರ ಮಹಿಮೆಗಾಗಿ ಪರಿವರ್ತನೆ ಆಗುತ್ತವೆ. And God's purpose in our life that we should become more like his beloved son. ಮತ್ತು ನಮ್ಮ ಜೀವಿತಗಳಲ್ಲಿ ದೇವರ ಚಿತ್ತ ಏನಾಗಿದೆ ಎಂದರೆ ಆತನ ಪ್ರಿಯ ಕುಮಾರನ ಸಾರೂಪ್ಯಕ್ಕೆ ನಾವು ಮಾರ್ಪಡಬೇಕು ಎಂಬುದಾಗಿ ಆತನ ಚಿತ್ತ. Why God elected you and I? ದೇವರು ಯಾಕೆ ನನ್ನನ್ನ ನಿಮ್ಮನ್ನ ಆರಿಸಿಕೊಂಡನು? The main purpose is not for salvation. ಅದರ ಮುಖ್ಯ ಉದ್ದೇಶ ನಮ್ಮ ರಕ್ಷಣೆಗಾಗಿ ಅಲ್ಲ. Of course, that is included in it. ಆ ಸಂಕಲ್ಪದಲ್ಲಿ ಅದು ಕೂಡ ಒಳಗೊಂಡಿದೆ, ಹೌದು. But God wants many sons in glory, like his beloved son. Tanna magana sarupika aneka sahodararu, many aneka putrarannu mahima padavike, something like that, right? God has one son about whom he said, this is my beloved son. But God is not selfish. He wants heaven to be filled with many sons like his son.
ನಾವು ನೋಡುವಾಗ ದೇವರು ತನ್ನ ಪ್ರಿಯ ಕುಮಾರನ ಸ್ವರೂಪಕ್ಕೆ ಮಾರ್ಪಡಬೇಕು ಎಂಬುದಾಗಿ ಅನೇಕ ಸಹೋದರರುಗಳನ್ನ ಆತನು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಆತನ ಮಗನನ್ನ ನಾವು ನೋಡುವಾಗ ಆತನು ಪರಿಪೂರ್ಣನಾದಂತಹ ಮಗನಾಗಿದ್ದನು. ಆತನ ಸ್ವರೂಪಕ್ಕೆ ನಾವೆಲ್ಲರೂ ಮಾರ್ಪಡಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. ಆತನು ಸ್ವಾರ್ಥಿಯಾದಂತ ದೇವರಲ್ಲ. So at the end, God will get glory, whether it is good or bad, whether it is good or evil, whatever happened in the world, in this universe, at the end, we will see that God is righteous in all his decrees. ಈ ಲೋಕದಲ್ಲಿ ಸಂಭವಿಸುವಂತಹ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ದುಷ್ಟ ಕಾರ್ಯಗಳಾಗಲಿ ಒಳ್ಳೆಯ ಕಾರ್ಯಗಳಾಗಲಿ, ಎಲ್ಲವೂ ಕೂಡ ಕಟ್ಟ ಕಡೆಯದಾಗಿ ಆತನ ಮಹಿಮೆಗಾಗಿಯೇ ಮಾಡಲ್ಪಟ್ಟಿವೆ. ಯಾಕಂದರೆ ದೇವರ ಎಲ್ಲಾ ಸಂಕಲ್ಪಗಳು ಅವು ಒಳ್ಳೆಯವುಗಳಾಗಿವೆ ಮತ್ತು ಆತನು ನೀತಿವಂತನಾಗಿದ್ದಾನೆ. So when we study about God, it is very important to know about God's decrees. ಆದ್ದರಿಂದ ನಾವು ದೇವರ ಕುರಿತಾಗಿ ಅಧ್ಯಯನ ಮಾಡುವಾಗ ಆತನ ಸಂಕಲ್ಪಗಳ ಕುರಿತಾಗಿ, ಆತನ ಯೋಜನೆಯ ಕುರಿತಾಗಿ ತಿಳಿದುಕೊಳ್ಳುವುದು ಪ್ರಾಮುಖ್ಯವಾಗಿದೆ. Many things are surprise for us, accident for us, but in the triune God, there is no emergency meeting in heaven. There is no accident. All things are purposed in eternity past by God for his glory and for our good. ನಮ್ಮ ಜೀವಿತದಲ್ಲಿ ವಿಷಯಗಳು ಸಂಭವಿಸುವಾಗ ಅದು ನಮಗೆ ಆಶ್ಚರ್ಯವಾಗಿ ತೋರಿಸುತ್ತದೆ ಮತ್ತು ಆಕಸ್ಮಿಕ ಅಥವಾ ಅಪಘಾತಗಳು ಎಂಬುದಾಗಿ ನಾವು ನೆನೆಸುತ್ತೇವೆ. ಆದರೆ ದೇವರ ತ್ರಯೇಕತ್ವದಲ್ಲಿ ಮತ್ತು ಪರಲೋಕದಲ್ಲಿ ಯಾವುದೇ ತುರ್ತು ಸಭೆ ಇಲ್ಲ. ದೇವರಿಗೆ ಯಾವುದೂ ಕೂಡ ಆಕಸ್ಮಿಕವಲ್ಲ. ಎಲ್ಲವೂ ಕೂಡ ಆತನ ಚಿತ್ತಕ್ಕಾಗಿ ಪೂರ್ವ ನಿಯೋಜನೆಯಿಂದಲೇ ನಡೆಯುವಂತವುಗಳಾಗಿವೆ. For his glory and our good. ಆತನ ಮಹಿಮೆಗಾಗಿ ನಮ್ಮ ಹಿತಕ್ಕಾಗಿ ನಡೆಯುವಂತವುಗಳಾಗಿವೆ. Now, in the little time left, I want to talk about one issue that bothers many people to believe in God. ನಾನು ಉಳಿದಿರುವಂತಹ ಈ ಕೆಲವು ಸಮಯದಲ್ಲಿ ಒಂದು ವಿಷಯದ ಕುರಿತಾಗಿ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಅನೇಕರಿಗೆ ತೊಂದರೆಯನ್ನು ಉಂಟು ಮಾಡುವಂತಹ ಅಥವಾ ಗಲಿಬಿಲಿಯನ್ನುಂಟು ಮಾಡುವಂತಹ ಒಂದು ವಿಷಯದ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. This is what hinders them from believing in God. ದೇವರನ್ನ ನಂಬದ ಹಾಗೆ ಇದೇ ಅವರನ್ನ ತಡೆ ಹಿಡಿಯುವುದಾಗಿದೆ. What is that topic? Do you know? ಯಾವುದು ಆ ವಿಷಯ ನಿಮಗೆ ಗೊತ್ತಾ? It is the existence of evil in this universe, in this world. ಈ ಲೋಕದಲ್ಲಿ ಕೆಟ್ಟದ್ದು ಅಥವಾ ದುಷ್ಟತ್ವ ಇದೆ, ಅಸ್ತಿತ್ವದಲ್ಲಿದೆ ಎಂಬುದನ್ನ ನಂಬುವುದೇ ಅದು ಕಷ್ಟಕರವಾದ ಸಂಗತಿಯಾಗಿದೆ. No. The existence of evil makes many people to deny that there is a God. ಆ ದುಷ್ಟತ್ವದ ಅಥವಾ ಕೆಟ್ಟತನದ ಆ ಅಸ್ತಿತ್ವ ಈ ಲೋಕದಲ್ಲಿ ಇರುವುದರಿಂದಲೇ ದೇವರು ಇದ್ದಾನೆ, ಅಸ್ತಿತ್ವದಲ್ಲಿದ್ದಾನೆ ಎಂಬುದನ್ನ ತಿರಸ್ಕರಿಸುವ ಹಾಗೆ ಅನೇಕರನ್ನ ಅದು ಮಾಡುತ್ತದೆ. This is very important to know. ಇದು ಅತ್ಯಂತ ಪ್ರಾಮುಖ್ಯವಾದದ್ದು ನಾವು ತಿಳಿದುಕೊಳ್ಳಲಿಕ್ಕೆ. The philosophers, especially the Eastern philosophy, ಅಂದ್ರೆ ನಮ್ಮ ದೇಶದ ತತ್ವಜ್ಞಾನ ಹೇಳುವುದು, life, all this evil, it's only a maya. It's not real. It's only looks like. That is some philosophy, especially the Eastern philosophy. ನಾವು ಪ್ರಾಚ್ಯ ತತ್ವಜ್ಞಾನಿಗಳನ್ನು ನಾವು ನೋಡುವಾಗ ಅಥವಾ ನಮ್ಮ ಪಶ್ಚಿಮ ದೇಶಗಳ ತತ್ವಜ್ಞಾನಿಗಳನ್ನು ನಾವು ನೋಡುವಾಗ ಅವರ ತತ್ವಜ್ಞಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲವೂ ಮಾಯ ಎಂಬುದಾಗಿ ಹೇಳ್ತಾರೆ. There's no evil. It is only we look. It is a maya. It is not real. ಆ ದುಷ್ಟತ್ವ ಅಥವಾ ಕೆಟ್ಟದ್ದು ಎಂಬುದು ಈ ಲೋಕದಲ್ಲಿ ಇಲ್ಲ, ಅದು ನಾವು ಗ್ರಹಿಸುವಂತಹ ಸಂಗತಿಯಾಗಿದೆ ಅಷ್ಟೇ ಎಂಬುದಾಗಿ ಅವರು ಹೇಳುತ್ತಾರೆ. But our personal experience shows that is not true. There is really evil in the world. ಆದರೆ ನಮ್ಮ ಸ್ವಂತ ಅನುಭವದ ಮೂಲಕ ನಾವು ತಿಳಿದುಕೊಂಡಿರುವುದೇನೆಂದರೆ ನಿಜವಾಗಿಯೂ ಈ ಲೋಕದಲ್ಲಿ ಕೆಟ್ಟದ್ದು ಇದೆ. It is a hard reality that there is evil in this world. ಈ ಲೋಕದಲ್ಲಿ ಕೆಟ್ಟದ್ದು ಅಥವಾ ದುಷ್ಟತ್ವ ಇದೆ ಎಂಬುದು ಅದು ಕಠಿಣವಾದಂತ ಸತ್ಯವಾಗಿದೆ. So philosophers, it is a maya. It's not real. You just don't think it as real. It's just a maya. ಆದರೆ ತತ್ವಜ್ಞಾನಿಗಳಿಗೆ ಅದು ಕೇವಲ ಮಾಯೆಯಾಗಿದೆ, ಅದು ನಿಜವಾಗಿಯೂ ಇಲ್ಲ. Illusion, they call it. It's just an illusion. ಅಥವಾ ಅದು ಒಂದು ಭ್ರಮೆಯಾಗಿದೆ ಎಂಬುದಾಗಿ ಅವರು ಹೇಳುತ್ತಾರೆ. But then there are other groups, when we talk about evil, they say there's a dualism. That means
there is two powerful forces working in the universe. ಅಥವಾ ದ್ವಂದ್ವತ್ವದ ಕುರಿತಾಗಿ ಮಾತನಾಡುವಂತ ಇನ್ನೊಂದು ಗುಂಪಿನ ಜನರು ಇದ್ದಾರೆ. ಅವರು ಹೇಳುವ ಪ್ರಕಾರ ಈ ಲೋಕದಲ್ಲಿ ಎರಡು ಶಕ್ತಿಗಳುಂಟು, ಕೆಟ್ಟ ಶಕ್ತಿ ಒಂದು, ಒಳ್ಳೆಯ ಶಕ್ತಿ ಒಂದು ಎಂಬುದಾಗಿ ಹೇಳುತ್ತಾರೆ. They think good and evil is eternal. It is two equal and opposite powers. There are some people who believe like that. ಅವರು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ಅವು ಸಮಾನವಾಗಿ ತದ್ವಿರುದ್ಧವಾದಂತಹ ಶಕ್ತಿಗಳಾಗಿವೆ, ಒಂದಕ್ಕೊಂದು ಹೋರಾಡುತ್ತವೆ ನಿರಂತರವಾಗಿ ಎಂಬುದಾಗಿ ಅವರು ಹೇಳುತ್ತಾರೆ. They have a belief that ultimately the good will triumph. ಅವರ ನಂಬಿಕೆಯ ಪ್ರಕಾರ ಕಟ್ಟ ಕಡೆಯದಾಗಿ ಒಳ್ಳೆಯದು ಗೆಲ್ಲುತ್ತದೆ ಎಂಬುದಾಗಿ ಅವರು ನಂಬುತ್ತಾರೆ. There is, I don't want to confuse you, but then there are people who believe in finitism. That means God is all loving, but God is not all powerful. ಮತ್ತು ಇನ್ನೊಂದು ಗುಂಪಿನ ಜನರು ಹೇಳುವ ಪ್ರಕಾರ ಇದನ್ನ ನಿಮಗೆ ಗಲಿಬಿಲಿ ಉಂಟು ಮಾಡಲಿಕ್ಕೆ ಹೇಳುತ್ತಾ ಇಲ್ಲ, ಅಥವಾ ಫಿನಿಟಿಸಮ್ ಎಂಬುದಾಗಿ ಹೇಳುತ್ತಾರೆ. ಅಂದರೆ ವಾಟ್ ಇಸ್ ಇಟ್? God is very loving and good, but he is not all powerful. ಅವರು ಹೇಳುವ ಪ್ರಕಾರ ದೇವರು ಆತನು ಪ್ರೀತಿಪೂರ್ಣನು ಒಳ್ಳೆಯವನು, ಆದರೆ ಸರ್ವಶಕ್ತನಲ್ಲ ಎಂಬುದಾಗಿ ಹೇಳುತ್ತಾರೆ. Some others believe that impossibilism means certain things are impossible for God. ಅಸಾಧ್ಯವಾದ ಎಂಬುದಾಗಿ ಇನ್ನೂ ಕೆಲವರು ಹೇಳುತ್ತಾರೆ. ಅಂದರೆ ಕೆಲವು ಸಂಗತಿಗಳು ದೇವರಿಗೆ ಅಸಾಧ್ಯ ಎಂಬುದಾಗಿ ಹೇಳುತ್ತಾರೆ. He doesn't know what is going to happen. ಅಂದರೆ ದೇವರಿಗೆ ಮುಂದೆ ಏನು ಸಂಭವಿಸುತ್ತದೆ ಎಂಬುದಾಗಿ ಗೊತ್ತಿಲ್ಲ. Then there is the atheism. We have looked at it earlier when we started the topic of theology or study about God. There are people who deny the existence of God. ಮತ್ತು ಇನ್ನೊಂದು ಗುಂಪಿನ ಜನರು ನಾಸ್ತಿಕ ಜನರು ಇದ್ದಾರೆ. ಅದನ್ನು ನಾವು ದೇವರ ಕುರಿತಾದ ಅಧ್ಯಯನದಲ್ಲಿ ನಾವು ಅದನ್ನು ನೋಡಿಕೊಂಡೆವು. ದೇವರೇ ಇಲ್ಲ ಎಂಬುದಾಗಿ ಅಲ್ಲಗಳೆಯುವಂತ ಒಂದು ಗುಂಪಿನ ಜನರುಂಟು. The main reason is they say, if there is a good and loving God, all powerful, then why there is evil in the world? ಅವರು ಕೇಳುವ ಪ್ರಶ್ನೆ ಏನೆಂದರೆ, ಎಲ್ಲರನ್ನ ಪ್ರೀತಿಸುವಂತ ಮತ್ತು ಒಳ್ಳೆಯ ದೇವರು ಇರುವುದಾದರೆ, ಹಾಗಾದರೆ ಸರ್ವಶಕ್ತನಾದ ದೇವರು ಇರುವುದಾದರೆ ಈ ಲೋಕದಲ್ಲಿ ಕೆಟ್ಟದ್ದು ಯಾಕೆ ಇದೆ ಎಂಬುದಾಗಿ ಹೇಳುತ್ತಾರೆ. So the existence of evil becomes a hindrance for them to believe in a loving and all powerful God. ಈ ಲೋಕದಲ್ಲಿ ಕೆಟ್ಟ ಸಂಗತಿ ಅಥವಾ ದುಷ್ಟತ್ವ ಅಸ್ತಿತ್ವದಲ್ಲಿದೆ ಎಂಬಂಥ ಆ ಒಂದು ಸತ್ಯಾಂಶವು ಅವರು ಪ್ರೀತಿಸುವಂತಹ ಮತ್ತು ಸರ್ವಶಕ್ತನಾದಂಥ ದೇವರಿದ್ದಾನೆ ಎಂಬುದನ್ನ ನಂಬದ ಹಾಗೆ ಅವರಿಗೆ ಒಂದು ಅಡ್ಡಿಯನ್ನು ಉಂಟು ಮಾಡುತ್ತದೆ. We as believers, Christians, we know that our God is loving, our God is almighty. Still there is existence of evil in the world. We believe that both aspects we believe. ಆದರೆ ಕ್ರೈಸ್ತ ವಿಶ್ವಾಸಿಗಳಾಗಿ ನಮಗೆ ಗೊತ್ತು, ನಮ್ಮ ದೇವರು ಆತನು ಪ್ರೀತಿಪೂರ್ಣನು ಮತ್ತು ಸರ್ವಶಕ್ತನಾಗಿದ್ದಾನೆ, ಮತ್ತು ಆತನು ಈ ಲೋಕದಲ್ಲಿ ಆ ಕೆಟ್ಟದ್ದನ್ನ ಆತನು ಅನುಮತಿಸಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ. ಎರಡು ಒಂದಕ್ಕೊಂದು ಅಸ್ತಿತ್ವದಲ್ಲುಂಟು ಎಂಬುದಾಗಿ ನಾವು ನಂಬುತ್ತೇವೆ. God's justice will be shown in spite of the evil one day. ಆ ದುಷ್ಟತ್ವದ ನಡುವೆಯೂ ದೇವರ ಆ ನೀತಿವಂತಿಕೆ ಅದು ಒಂದು ದಿನದಲ್ಲಿ ಕಾಣಲ್ಪಡುತ್ತದೆ. There are two books in the Old Testament that deals with this issue. ಹಳೆಯ ಒಡಂಬಡಿಕೆಯಲ್ಲಿ ಎರಡು ಪುಸ್ತಕಗಳುಂಟು ಈ ವಿಷಯದ ಕುರಿತಾಗಿ. Book of Job and the book of Habakkuk deals with these two issues. ಹಬಕ್ಕೂಕನ ಪುಸ್ತಕ ಮತ್ತು ಯೋಬನ ಗ್ರಂಥ, ಈ ಎರಡು ಪುಸ್ತಕಗಳು ಈ ವಿಷಯದ ಕುರಿತಾಗಿ ಮಾತನಾಡುತ್ತವೆ. In spite of the evil, God is good. ಆ ದುಷ್ಟತ್ವದ ನಡುವೆಯೂ ದೇವರು ಆತನು ಒಳ್ಳೆಯವನಾಗಿದ್ದಾನೆ. This is a problem for many people. ಇದೇ ಅನೇಕರಿಗೆ ಇರುವಂತ ಸಮಸ್ಯೆ ಆಗಿದೆ. We need to understand the problem and the purpose and the cause of everything. ನಾವು ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕಿರುವಂತಹ ಕಾರಣ ಮತ್ತು ಉದ್ದೇಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Sorry, uncle. When Job was suffering,
ಯೋಬನು ಆತನು ಕಷ್ಟದಲ್ಲಿ ಬಿದ್ದಿರುವಾಗ he didn't understand why it was happening. ಯಾಕೆ ಇದೆಲ್ಲ ಸಂಭವಿಸುತ್ತಿದೆ ಎಂಬುದಾಗಿ ಆತನಿಗೆ ಅರ್ಥವಾಗಲಿಲ್ಲ. We understand because the book is in our hand. We know the end. ನಮಗೆ ಅರ್ಥವಾಗುತ್ತದೆ ಯಾಕಂದರೆ ನಮ್ಮ ಕೈಯಲ್ಲಿ ದೇವರ ವಾಕ್ಯ ಉಂಟು. ನಮಗೆ ಈಗಾಗಲೇ ಅಂತ್ಯದ ಗತಿ ನಮಗೆ ಗೊತ್ತಿದೆ. Same way in the book of Habakkuk, Habakkuk had difficulty, the prophet had difficulty understanding how God can use a wicked Babylonians to discipline his children Israel. ಹಬಕ್ಕೂಕನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಹಬಕ್ಕೂಕ ಪ್ರವಾದಿಗೂ ಕೂಡ ಇದೇ ಸಮಸ್ಯೆ ಆಯಿತು. ಏನೆಂದರೆ ಆ ದುಷ್ಟ ಜನಾಂಗವಾದಂತಹ ಬಾಬೇಲಿನ ಜನರನ್ನ ದೇವರು ತನ್ನ ಪ್ರಿಯ ಮಕ್ಕಳಾದಂತಹ ಇಸ್ರಾಯೇಲರನ್ನ ಶಿಸ್ತಿಗೆ ಪಡಿಸುವುದಕ್ಕೆ ಹೇಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಆತನು ಸಂಶಯಿಸಿದನು. So what I'm going to do is give you maybe at least 13 reasons for the existence of evil. ಆ ದುಷ್ಟತ್ವ ಅದು ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣಗಳನ್ನ ಕೊಡುವುದಾದರೆ ನಾನು ಕಡೆಯ ಪಕ್ಷ 13 ಕಾರಣಗಳನ್ನು ನಿಮಗೆ ಕೊಡಬಲ್ಲೆ. This will help us to rightly understand why there is evil in a world created by God. ಆದ್ದರಿಂದ ಈ ಕಾರಣಗಳು ನಮಗೆ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಈ ಲೋಕದಲ್ಲಿ ಏಕೆ ಆ ದುಷ್ಟತ್ವ ಅಸ್ತಿತ್ವದಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗುತ್ತವೆ. If God is good, loving and all powerful, why he allowed it? ದೇವರು ಆತನು ಸರ್ವಶಕ್ತನು ಪ್ರೀತಿಪೂರ್ಣನು ಆಗಿರುವುದಾದರೆ ಏಕೆ ದುಷ್ಟತ್ವಕ್ಕೆ ಅನುಮತಿಸಿದ್ದಾನೆ? Number 1, ಮೊದಲನೆಯ ಕಾರಣ, because of the curse on the creation when Adam and Eve fell, or actually before that when Lucifer fell. ಆದಾಮ ಮತ್ತು ಹವ್ವರು ಅವರು ಏದೇನ್ ವನದಲ್ಲಿ ಪಾಪವನ್ನ ಮಾಡಿದಾಗ ಬಂದಂತಹ ಭೂಮಿಗೆ ಬಂದಂತಹ ಶಾಪ, ಅಥವಾ ಅದಕ್ಕಿಂತ ಮುಂಚೆ ಲೂಸಿಫರ್ನು ಪಾಪ ಮಾಡಿದಾಗ ಭೂಮಿಗೆ ಬಂದಂತ ಶಾಪ ಒಂದು ಕಾರಣ. Romans 8:14. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. Romans 8:14. ಎಸ್ ಅಂಕಲ್. Okay, verse 20. 20ನೇ ವಚನ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. So we see that there is a curse on this earth when man sinned. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಮಾನವನು ಪಾಪ ಮಾಡಿದಾಗ ಭೂಮಿಗೆ ಶಾಪ ಬಂತು. That we see in Genesis 3:17. Please read that. Genesis chapter 3 verse 17. 3ನೇ ಅಧ್ಯಾಯ ಆದಿಕಾಂಡ 17ನೇ ವಚನದಲ್ಲಿ ನಾವು ಅದನ್ನು ನೋಡಿಕೊಳ್ಳುತ್ತೇವೆ. ಆ ವಚನವನ್ನ ನಾವು ಓದಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. So it is because of the curse on this earth. ಅದು ಈ ಲೋಕಕ್ಕೆ, ಈ ಭೂಮಿಗೆ ಬಂದ ಪಾಪದ ನಿಮಿತ್ತದಿಂದಾಗಿ ದುಷ್ಟತ್ವವು ಈ ಲೋಕದಲ್ಲಿ ಇದೆ. Secondly, it is a judgment on sin. ಎರಡನೆಯ ಕಾರಣ, ಪಾಪಕ್ಕೆ ದೇವರು ಕೊಟ್ಟಂತಹ ನ್ಯಾಯ ತೀರ್ಪೇ ಆಗಿದೆ. Whether it is the Noah's flood, ಅದು ನೋಹನ ಕಾಲದಲ್ಲಿ ಬಂದ ಜಲಪ್ರಳಯವಾಗಿರಬಹುದು, Sodom and Gomorrah, ಅಥವಾ ಸೊದೋಮ್ ಗೊಮೋರಗಳ ಮೇಲೆ ಬಂದಂತ ನ್ಯಾಯ ತೀರ್ಪಿರಬಹುದು. We can read about that in Romans 1. ಅದನ್ನ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. So there is a judgment on sin, that the existence of evil. ಪಾಪಕ್ಕೆ ಆ ನ್ಯಾಯ ತೀರ್ಪು ಇದೆ ಎಂಬುದೇ ಆ ಒಂದು ದುಷ್ಟತ್ವ ಅಸ್ತಿತ್ವದಲ್ಲಿರುವುದಕ್ಕೆ ಒಂದು ಕಾರಣವಾಗಿದೆ. We can also see that in Israel's sin and their consequence. We see many times in the Old Testament. ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ನಾವು ಇಸ್ರಾಯೇಲರು ಮಾಡಿದಂತಹ ಅನೇಕ ಪಾಪಗಳು ಮತ್ತು ಆ ಪಾಪಕ್ಕೆ ಬಂದಂತಹ ಆ ಒಂದು ಪರಿಣಾಮಗಳನ್ನ ನಾವು ನೋಡುತ್ತೇವೆ. Third reason, ಮೂರನೆಯ ಕಾರಣ, it is to demonstrate to Satan that there are still people in the world who love and follow God in spite of all the evil that is happening to them.
ಸೈತಾನನಿಗೆ ಈ ಲೋಕದಲ್ಲಿ ಎಷ್ಟೇ ದುಷ್ಟತ್ವ ಸಂಭವಿಸಿದರೂ ಕೂಡ ದೇವರನ್ನ ಹಿಂಬಾಲಿಸುವಂತಹ ಆತನನ್ನ ಪ್ರೀತಿಸುವಂತಹ ಜನರಿದ್ದಾರೆ ಎಂಬುದಾಗಿ ತಿಳಿಸಿಕೊಡುವುದಕ್ಕಾಗಿಯೇ ದುಷ್ಟತ್ವವು ಈ ಲೋಕದಲ್ಲಿ ಇದೆ. That is the summary of the book of Job. ಆ ಯೋಬನ ಪುಸ್ತಕದ ಸಾರಾಂಶ ಇದೇ ಆಗಿದೆ. Remember, Satan told God that Job is following you because you blessed him. You put a boundary around his property. ಸೈತಾನನು ದೇವರಿಗೆ ಹೇಳುತ್ತಾನೆ, ನೀನು ಯೋಬನನ್ನ ಪ್ರೀತಿಸಿ ಆತನ ಸುತ್ತಲೂ ಒಂದು ಬೇಲಿಯನ್ನು ಹಾಕಿರುವುದರಿಂದ ಆತನು ನಿನ್ನನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಿದನು. But God allowed Satan to try Job to prove that no, there are God's children, people who follow him, not for what they can get out of God, but because of who God is. ಆದರೆ ದೇವರು ಸೈತಾನನಿಗೆ ಈ ಲೋಕದಲ್ಲಿ ಏನೇ ವಿಷಯಗಳು ಸಂಭವಿಸಿದರೂ ಕೂಡ ಅದರಿಂದ ಆಗುವಂತಹ ಪ್ರತಿಫಲ ಅದು ಒಳ್ಳೆಯ ಪ್ರತಿಫಲಕ್ಕಾಗಿ ಅಲ್ಲ, ಬದಲಾಗಿ ಅದು ಎಷ್ಟೇ ಕೆಟ್ಟದಾಗಿದ್ದರೂ ದೇವರನ್ನ ಪ್ರೀತಿಸುತ್ತಾರೆ ಎಂಬಂತ ಕಾರಣಕ್ಕಾಗಿ ಯೋಬನ ಜೀವಿತದಲ್ಲಿ ಆ ಕೇಡನ್ನ ಅನುಮತಿಸಿದನು. In the beginning of the book of Job, we see Satan in 2 chapters. ಆ ಯೋಬನ ಪುಸ್ತಕದ ಮೊದಲನೆಯ 2 ಅಧ್ಯಾಯಗಳಲ್ಲಿ ಸೈತಾನನ ಕುರಿತಾಗಿ ನಾವು ನೋಡುತ್ತೇವೆ. But at the end of the book, we don't read about him. ಆದರೆ ಆ ಪುಸ್ತಕದ ಅಂತ್ಯಕ್ಕೆ ಬರುವಾಗ ಆತನ ಕುರಿತಾಗಿ ಓದುವುದಿಲ್ಲ. Fourthly, ನಾಲ್ಕನೇದಾಗಿ, I may not be able to cover all the issues, but I'll just stop wherever and we will pick it from next week. It is a chastisement and discipline for God's children. ನಾನು ಎಲ್ಲ 13 ಕಾರಣಗಳನ್ನ ಈ ದಿನ ಹೇಳಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ, ಆದರೆ ತಕ್ಕಷ್ಟು ಮಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. 4ನೆಯ ಕಾರಣ, ದುಷ್ಟತ್ವ ಯಾಕೆ ಈ ಲೋಕದಲ್ಲಿ ಇದೆ ಎಂದರೆ ತನ್ನ ಜನರಾದಂತ ತನ್ನ ಮಕ್ಕಳನ್ನ ಶಿಸ್ತಿಗೆ ಒಳಪಡಿಸುವುದಕ್ಕಾಗಿ ಅಥವಾ ಶಿಕ್ಷೆಗೆ ಗುರಿಪಡಿಸುವುದಕ್ಕಾಗಿ ದೇವರು ದುಷ್ಟತ್ವವನ್ನ ಅಸ್ತಿತ್ವದಲ್ಲಿ ಇಟ್ಟಿದ್ದಾನೆ. Hebrews 12:5-11. ಇಬ್ರಿಯ 12ನೇ ಅಧ್ಯಾಯ 5ರಿಂದ 12ನೇ ವಚನ. 11. 5ರಿಂದ 11ನೇ ವಚನದವರೆಗೆ. 12, 5ರಿಂದ ನಾವು ಓದಿಕೊಳ್ಳೋಣ. 11ನೇ ವಚನದವರೆಗೆ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. Yeah. So, what are some of the reasons for the existence of evil in the world? ಈ ಲೋಕದಲ್ಲಿ ಆ ದುಷ್ಟತ್ವ ಯಾಕೆ ಅಸ್ತಿತ್ವದಲ್ಲಿದೆ, ಕೆಟ್ಟದ್ದು ಯಾಕೆ ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ನಾವು ನೋಡಿದಂತಹ 4 ಕಾರಣಗಳು ಇವಾಗಿವೆ. Because of the curse that came on the creation. ಮೊದಲನೇದಾಗಿ ಈ ಸೃಷ್ಟಿಯ ಮೇಲೆ ಬಂದಂತಹ ಶಾಪದ ನಿಮಿತ್ತ. Because of God's judgment on sin. ಎರಡನೇದಾಗಿ ಪಾಪಕ್ಕೆ ದೇವರ ನ್ಯಾಯ ತೀರ್ಪು. Thirdly, it is to demonstrate to Satan that God's real children, they follow him and love him and serve him in spite of all the difficulties. They're not following him because God has blessed us with some things. ಮೂರನೆಯ ಕಾರಣ, ದೇವರು ಸೈತಾನನಿಗೆ ಈ ವಿಷಯವನ್ನ ತಿಳಿಸುವುದಕ್ಕಾಗಿ. ಏನೆಂದರೆ, ದೇವರು ತನ್ನನ್ನ ಎಂಥ ಕಷ್ಟಗಳೇ ಸಂಕಟಗಳೇ ಸಂಭವಿಸಿದರೂ ಆತನನ್ನ ಪ್ರೀತಿಸುವಂತಹ ಹಿಂಬಾಲಿಸುವಂತಹ ಆತನನ್ನೇ ಹೊಂದಿಕೊಂಡಿರುವಂತಹ ಜನರು ಈ ಲೋಕದಲ್ಲಿ ಇನ್ನೂ ಇದ್ದಾರೆ ಎಂಬುದನ್ನ ತೋರಿಸುವುದಕ್ಕಾಗಿ, ಕೇವಲ ಆತನಿಂದ ಆಶೀರ್ವಾದ ಹೊಂದುವುದಕ್ಕಾಗಿ ಮಾತ್ರವಲ್ಲ ಎಂಬುದಾಗಿ ಸೈತಾನನಿಗೆ ತಿಳಿಸುವುದಕ್ಕಾಗಿ.
Fourthly, it is some of the wrong, some of the pain is because of chastisement and discipline that the father gives to his children. ನಾಲ್ಕನೆಯದಾಗಿ ದೇವರು ಶಿಕ್ಷೆಗೆ ಒಳಪಡಿಸುವಂತಹ ತನ್ನ ಮಕ್ಕಳನ್ನ ಶಿಕ್ಷಿಸುವಂತಹ ತಂದೆಯಾದಂತಹ ದೇವರು ಆತನು ಆ ಕೆಟ್ಟದ್ದನ್ನ ಅನುಮತಿಸುತ್ತಾನೆ. Why we are studying about evil when we study about God? ನಾವು ದೇವರ ಕುರಿತಾಗಿ ಅಧ್ಯಯನ ಮಾಡುವಾಗ ಈ ದುಷ್ಟತ್ವದ ಕುರಿತಾಗಿ ಯಾಕೆ ನಾವು ಅಧ್ಯಯನ ಮಾಡುತ್ತಿದ್ದೇವೆ? Because it's a hindering, it's a block for many people to believe in a loving and almighty God. ಯಾಕಂದರೆ ಅದು ಅನೇಕರು ಪ್ರೀತಿಸುವಂತಹ ಮತ್ತು ಸರ್ವಶಕ್ತನಾದಂತಹ ದೇವರ ಮೇಲೆ ನಂಬಿಕೆ ಇಡದ ಹಾಗೆ ಅವರನ್ನ ತಡೆಯುತ್ತಿದೆ. Evil had a beginning, evil also will have an end. ಆ ಕೆಟ್ಟದ್ದಕ್ಕೆ ಅಥವಾ ದುಷ್ಟತ್ವಕ್ಕೆ ಒಂದು ಆದಿ ಇದೆ, ಅದೇ ರೀತಿ ಅದಕ್ಕೆ ಅಂತ್ಯವೂ ಕೂಡ ಉಂಟು. Lord willing, I will explain more of that in the next week. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಅದನ್ನು ಇನ್ನೂ ಹೆಚ್ಚಾಗಿ ನಿಮಗೆ ನಾನು ವಿವರಿಸುತ್ತೇನೆ. Evil is not going to be there in God's kingdom forever. ಆ ದುಷ್ಟತ್ವವು ದೇವರ ರಾಜ್ಯದಲ್ಲಿ ನಿತ್ಯತ್ವಕ್ಕೂ ಇರಲಿಕ್ಕೆ ಸಾಧ್ಯವಿಲ್ಲ. One day God is going to make everything new. ಒಂದು ದಿನ ದೇವರು ಎಲ್ಲವನ್ನ ಹೊಸದನ್ನಾಗಿ ಮಾಡುತ್ತಾನೆ. May God help us to ponder these things and follow God and serve Him no matter what happens in our life. ದೇವರು ಈ ವಿಷಯಗಳನ್ನ ಆಲೋಚಿಸುವ ಹಾಗೆ, ಈ ನಮ್ಮ ಜೀವಿತದಲ್ಲಿ ಎಂಥ ಸಂಗತಿಗಳು ಸಂಭವಿಸಿದರೂ ಆತನನ್ನು ಪ್ರೀತಿಸುವ ಹಾಗೆ, ಹಿಂಬಾಲಿಸುವ ಹಾಗೆ ಪ್ರೋತ್ಸಾಹಿಸಲಿ. All the decrees of God are wisely made for our good and for His glory. ದೇವರ ಎಲ್ಲಾ ಯೋಜನೆಗಳು, ನಿಬಂಧನೆಗಳು ಅದು ಆತನ ಜ್ಞಾನದಿಂದ ಮಾಡಲ್ಪಟ್ಟಿವೆ, ನಮ್ಮ ಒಳ್ಳೆಯದಕ್ಕಾಗಿ, ಆತನ ಮಹಿಮೆಗಾಗಿ ಮಾಡಲ್ಪಟ್ಟಿವೆ. Understand the difference between God's perfect will and His permissive will. ದೇವರ ಅಪರಿಪೂರ್ಣ ಚಿತ್ತಕ್ಕೂ ಆತನ ಅನುಮತಿ ಪೂರ್ವಕವಾದ ಚಿತ್ತಕ್ಕೂ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಿರಿ. Then the word of God will be in harmony. ಆಗ ದೇವರ ವಾಕ್ಯವು ಅದು ಸಮಾಧಾನದಿಂದ ಇರುತ್ತದೆ. May God's name be glorified.